ನನ್ನೆಲ್ಲ ಶ್ರಮ ಪಡುವಂಥ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಂದು ಕ್ಲಾಸನ್ನು ತೊಗೊಂಬರ್ತಿದ್ದೇನೆ. ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ತಿದ್ದೀವಿ ಅಂತಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅನಲೈಸ್ ಮಾಡ್ತಾ ಮುಂಬರುವ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ನೋಡ್ತಿದ್ದೇವೆ. ಅದ್ರ ಜೊತೆಗೆ ನಾವು ಸಾಮಾನ್ಯ ಅಧ್ಯಯನ ಏನು ಮಾಡ್ತಿದ್ದೀವಿ ಅಂತಂತಂದರೆ ಡಿಸ್ಕಸ್ಸು ಸಹ ಮಾಡ್ತಿದ್ದೇವೆ. ಓಕೆ, ವಿ ಆರ್ ಪ್ರಿಪೇರಿಂಗ್ ದ ಎಕ್ಸಾಮ್ ಥ್ರೂ ದ ಕ್ವಶನ್ ಪೇಪರ್. ಬೇಂದ್ರೆ ಹೇಳಿದೊಂದು ಮಾತೇನು ಬರುತ್ತೆ ನನಗೆ. ಬೇಂದ್ರೆ ಯಾವಾಗ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಕುದುರೆಯವ್ರು ಬಂದಾಗ ನೀವೇನಿರಬೇಕು, ತಯಾರಿರ್ಬೇಕು ಅಂತೇಳಿ. ಇಲ್ಕಂದ್ರೆ ಕುದುರೆ ಇನ್ನೊಂದು ಮನೆಗೆ ಹೋಗ್ತಾನೆ. ಯು ಶುಡ್ ಬಿ ಪ್ರಿಪೇರ್ಡ್ ಅನ್ನಂಗೆ. ಅದು ಹಳೆ ಕಾಲದಾಗ ಟಾಂಗ ಇರ್ತಿದ್ದು, ಆ ಟಾಂಗ ತಂದು ಕುದುರೆ ಮನೆಗೆ ಬರ್ತಿದ್ದೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ. ನೀನು ಏನಾದರೂ ಲೇಟ್ ಮಾಡಿದೆ ಅಂತಂತಂದ್ರೆ ಅವ್ನು ಇನ್ನೊಬ್ಬರ ಮನೆಗೆ ಹೋಗ್ಬಿಡ್ತಿದ್ದ ಅವನು. ಅದಕ್ಕೆ ಬೇಂದ್ರವ್ರು ಏನು ಹೇಳ್ತಾರೆ ಅಂತಂದ್ರೆ, ಕುದುರೆ ಬಂದಾಗ ನೀನು ತಯಾರಿರ್ಬೇಕು. ಕುದುರೆ ಅಂದ್ರೆ ಏನಂತಂದ್ರೆ ಇಟ್ ಈಸ್ ಆರ್ ಅಪರ್ಚುನಿಟೀಸ್, ನಿಮ್ಮ ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಈಗ KA ಇದೆ, PC ಕಾಲ್ಫಾರ್ಮ್ ಆಗೋದಿದೆ, ಈಗ ನಿನ್ನೆ GD ಕಾಲ್ಫಾರ್ಮ್ ಆಗಿದೆ. ಇವೆಲ್ಲ ಅವಕಾಶಗಳನ್ನು ಬಿಡಬೇಡ್ರಿ. ಚೆಂದಾಗಿ ನೀಟಾಗಿ ಮನಸ್ಸು ಕೊಟ್ಟು ಏನು ಮಾಡ್ರಿ ಅಂತಂತಂದ್ರೆ ಪ್ರಿಪ್ರೇಷನ್ ಮಾಡಿರಿ. ನಾ ದೃಷ್ಟಿಕೋನ ಸಿರೀಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೇನೆ. ಈ ದೃಷ್ಟಿಕೋನ 8ನೇದು. ಇದು ಹಿಂದಿನ ಭಾಗನೂ ನೀವು ನೋಡ್ಬೋದು. ಇದು ಭಾಗ 2. ನಾನು ಏನು ಮಾಡ್ತಿದ್ದೇನೆ ಅಂದರೆ VOA ಪೇಪರನ್ನು, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಪೇಪರನ್ನು ನೀಟಾಗಿ ಅನಲೈಸ್ ಮಾಡಿ ಏನು ಮಾಡ್ತಿದ್ದೇನೆ ಅಂತಂದರೆ ಸಾಲ್ವ್ ಮಾಡ್ತಿದ್ದೇನೆ. ಓಕೆ, ವಿದೌಟ್ ವೇಸ್ಟಿಂಗ್ ದ ಟೈಮ್ ಪೇಪರ್ ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಕ್ವಶನ್ ನೋಡಿದರೆ, ನಾಗರಿಕರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ವಹಿವಾಟುಗಳನ್ನು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಯಾವ ಪೋರ್ಟಿನಲ್ಲಿ ನೋಡಬಹುದು ಅಂತಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಅಂತಂದ್ರೆ ಇದು ಯಾವ ಆ್ಯಪ್ ಅಂತಂದ್ರೆ ಭೂಮಿ ಆ್ಯಪ್. ನೆನಪಿಟ್ಕೊಳ್ಳಿ, ಭೂಮಿ ಆ್ಯಪ್. ಇದು ಪರಿಹಾರ ಆ್ಯಪ್ ಏನಿದೆಲ್ಲ, ಇದು ಅಪ್ಲಿಕೇಶನ್ ಏನೇ, ಪರಿಹಾರನೂ ಅಪ್ಲಿಕೇಶನ್. ಈ ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಡಿಸಾಸ್ಟರ್ ಅಂತ, ಪ್ರಕೃತಿ ವಿಕೋಪದಿಂದ ಏನಾದರೂ ಪ್ರಾಬ್ಲಮ್ ಆದ್ರೆ ಏನು ಮಾಡ್ತಾರೆ ಅಂತಂದ್ರೆ ಸಬ್ಸಿಡಿ ಕೊಡ್ತಾರೆ ರೈತರಿಗೆ. ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೇವೆ. ಕ್ರಾಪಿಗೆ ಸಬ್ಸಿಡಿ ಕೊಡ್ತಾರೆ, DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದು ಅದಕ್ಕೆ ಸಂಬಂಧಪಟ್ಟಿದ್ದು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಿದ್ದು. ರಿಜಿಸ್ಟ್ರೇಷನ್ ಅಂತಂದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್. ಈಗ ಏನಾದರೂ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಅದಕ್ಕೊಂದು ಅಪ್ಲಿಕೇಶನ್ ಮಾಡಿದ್ದಾರೆ. ಅಪ್ಲಿಕೇಶನ್ ನಾವೇನು ಕರಿತೇವೆ ಅಂತಂದ್ರೆ ಕಾವೇರಿ ಅಪ್ಲಿಕೇಶನ್. ನೆನ್ಪಿಟ್ಕೊಂಡ್ಬಿಡ್ರಿ, ಪ್ರಾಪರ್ಟಿ ಇರ್ಬೋದು, ಮ್ಯಾರೇಜ್ ಇರ್ಬೋದು. ಪಹಣಿ ಅಂತಂದ್ರೆ ಪಹಣಿ ಅಂದ್ರೆ ಏನು? ಇಟ್ ಈಸ್ ರಿಲೇಟೆಡ್ ಟು ದ ಲ್ಯಾಂಡ್ ರೆಕಾರ್ಡ್ಸ್, ಭೂ ದಾಖಲೆಗಳನ್ನು ಕರಿತೇವೆ ನಾವು. ಅಂತಂದ್ರೆ ಪರಿಹಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಯಿತು, ಭೂಮಿ ಆ್ಯಪ್ ಆಯಿತು, ಇದು ರಿಜಿಸ್ಟ್ರೇಷನ್ ಫಾರ್ ಪ್ರಾಪರ್ಟಿ ಆರ್ ಮ್ಯಾರೇಜ್. ಪಹಣಿ ಏನಾಯ್ತಂದ್ರೆ ಲ್ಯಾಂಡ್ ರೆಕಾರ್ಡ್ ಆಯಿತು. ಈ ಪ್ರೆಸೆಂಟ್ ಗೌರ್ಮೆಂಟ್ ಬಂದಾಗಿನೇ ನಾವು ಇಂಪಾರ್ಟೆನ್ಸ್ ಇದು ಕೊಡ್ತಿದ್ದೇವೆ ಅಂದ್ರೆ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಗವರ್ನೆನ್ಸ್. ಈ ಆಡಳಿತಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದೆ. ಈ ಆಡಳಿತ ಅಂದ್ರೆ ಏನು? ಎಲ್ಲನೂ ಡಿಜಿಟಲೀಕರಣ ಮಾಡೋದು, ಅವಾಯ್ಡಿಂಗ್ ದ ಪೇಪರ್ನ ಫಿಸಿಕಲ್ ಫಾರ್ಮ್ ಪೇಪರ್ನ ಅವಾಯ್ಡ್ ಮಾಡಿ ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ಡಿಜಿಟಲೀಕರಣ ಮಾಡ್ತಿದ್ದೇವೆ. ದ ಆಕ್ಟ್ ಆಫ್ ಡಿಜಿಟಲೈಸೇಷನ್ ಇಸ್ ಕಾಲ್ಡ್ ಎಸ್ ಎ ಗವರ್ನೆನ್ಸ್. ಅದಕ್ಕೆ ನೋಡಿ, ನೀವು ಎಲ್ಲನೂ ಈಗ ಆಧಾರ್ನ ಲಿಂಕ್ ಮಾಡಿ ನಾವು ಏನು ಮಾಡ್ತಿದ್ದೇವೆ ಅಂದ್ರೆ ಡಿಜಿಟಲೀಕರಣ ಮಾಡ್ತಾ ಹೊಂಟಿದ್ದೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಅದನ್ನು ಎಕ್ಸಾಮ್ನಾಗ ಕೇಳಿದ್ದಾರೆ, ಮುಂಚೆನೂ ಕೇಳಿದ್ರು, ಈಗೂ ಮತ್ತೆ ಕೇಳಿದ್ದಾರೆ ಎಕ್ಸಾಮಿಗೆ. ಒಂದು ಸ್ವಲ್ಪ ನೀವು ಯಾವ ಹೆಸರಾಂತ ಆ್ಯಪ್ಗಳಿದಾವಲ್ಲ, ಪ್ರಮುಖ ಆ್ಯಪ್ಗಳಿದಾವಲ್ಲ, ಅದು ಗೌರ್ಮೆಂಟ್ ರಿಲೇಟೆಡ್ ಆ್ಯಪ್ಗಳಿದಾವಲ್ಲ, ಅದನ್ನು ಓದ್ರಿ. ಈಗ ಫಾರ್ ಎಕ್ಸಾಂಪಲ್ ಡಿಜಿ ಲಾಕರ್ ಅಂತಿದೆ, ಅದನ್ನು ಕೇಳ್ಬೋದು. ಕ್ವಶನ್ ಡಿಜಿ ಲಾಕರ್ ಅಂತೇಳಿ ಕ್ವಶನ್ ಬರ್ಬೋದು ಅದು. ಓಕೆ, ಒಂದು ಸ್ವಲ್ಪ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವರಲ್ಲಿ ದೀರ್ಘಾವಧಿಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಯಾರ ಹೆಸರಿನಲ್ಲಿದೆ? ಇಲ್ಲಿ ಎದ್ರ ಬಗ್ಗೆ ಇದೆ? ರಾಷ್ಟ್ರೀಯ ಕಾಂಗ್ರೆಸ್. ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೇವೆ, INC. ಇದು ಯಾವಾಗ ಸ್ಥಾಪನೆ ಆಯಿತು? 1885. ಇದ್ರ ಫಸ್ಟ್ ಅಧ್ಯಕ್ಷರು ಯಾರಿದ್ರು? WC ಬ್ಯಾನರ್ಜಿ. ಒಂದನೇ ಸೆಷನ್ ಎಲ್ಲಿ ನಡೀತು? ಬಾಂಬೆ. ಫಸ್ಟ್ ಸೆಷನ್ ಎಲ್ಲಿ ನಡೀತು ಅಂತಂತಂದ್ರೆ ಬಾಂಬೆ. ಫಸ್ಟ್ ಸೆಷನ್ ಪ್ರೆಸಿಡೆಂಟ್ ಯಾರಾಗಿದ್ರು? WC ಬ್ಯಾನರ್ಜಿ ಆಗಿದ್ರು. 1857 ಏನಾಗುತ್ತೆ? ದಂಗೆ ಆಗುತ್ತೆ. 1857 ಮಂಗಲ್ ಪಾಂಡೆ ದಂಗೆ ಆಗತ್ತೆ ಗೋರಖ್ಪುರ್ ಒಳಗಡೆ. ಕಾರ್ತೂಸ್ಗಳನ್ನ ಚರ್ಮದಿಂದ ಮಾಡಿದಾರೆ ಅಂತೇಳಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದ್ದಕ್ಕೆ ಏನಾಗ್ತಾರೆ ಅಂತಂದ್ರೆ ದಂಗೆ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಬ್ರಿಟಿಷರ ವಿರುದ್ಧ. ಅದಕ್ಕೆ ನಮ್ಮ ಸಾವರ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಪ್ರಥಮ ಸ್ವಾತಂತ್ರ್ಯ ಚಳವಳಿ ಹೋರಾಟ ಅಂತ ಹೇಳಿ. ಬ್ರಿಟಿಷರ್ಗೆ ಅದು ಏನಾಗುತ್ತೆ? ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಬ್ರಿಟಿಷರ್ಗೆ ಒಂದು ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕೆಲ ಇತಿಹಾಸಕಾರರು INCಗೆ ಏನಂತ ಕರೀತಾರೆ ಅಂತಂದ್ರೆ ಸೇಫ್ಟಿ ವಾಲ್ ಅಂತೂ ಕರೀತಾರೆ. ಸೇಫ್ಟಿ ವಾಲ್ ಥಿಯರಿ ಅಂತೇಳಿ ನೀವು ಕೇಳಿರ್ಬೋದು. ಆ ಪ್ರೆಷರನ್ನ ರಿಲೀಸ್ ಮಾಡೋ ಒಂದು ವಾಲ್ ಬೇಕಲ್ಲ, ಅದಕ್ಕೆ ನಾವೇನು ಕರಿತೇವೆ ಅಂದ್ರೆ ಸೇಫ್ಟಿ ವಾಲ್ ಥಿಯರಿ ಅಂತ ಹೇಳಿ ಕರೀತಾರೆ ಕೆಲವೊಬ್ರು ಇತಿಹಾಸಕಾರ, ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು. ಇದಕ್ಕಂದ್ರೆ ಕಾಂಗ್ರೆಸ್ ಆಗ್ಬಿಡ್ತಂತಂದ್ರೆ ಅಲ್ಲಿ ಪೊಲಿಟಿಸೈಸೇಷನ್ ಆಫ್ ದ ಮೂವ್ಮೆಂಟ್ ಆಯ್ತು. ಯಾವುದೇ ಒಂದು ಕ್ರಾಂತಿನ ನೀವು ಧ್ವಂಸ ಮಾಡ್ಬೇಕಂತಂದ್ರೆ ಅದಕ್ಕೆ ರಾಜಕೀಯ ಮಿಕ್ಸ್ ಮಾಡಬೇಕು. ಇಫ್ ಯು ಆ್ಯಡ್ ಅ ಪೊಲಿಟಿಕ್ಸ್ ಇನ್ ಇಟ್, ದ ರೆವಲ್ಯೂಷನ್ ವಿಲ್ ಬಿ ಸಪ್ರೆಸ್ಡ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಮಾಡಿದ್ದಾರಂತಂದ್ರೆ ಬ್ರಿಟಿಷರು.
ಅವಾಗ INC ಸ್ಥಾಪನೆ ಆಗಿದ್ದು ವಾರ್ಷಿಕೊಮ್ಮೆ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಮೀಟಿಂಗ್ ಮಾಡ್ತಿದ್ರು, ಸೆಷನ್ ಮಾಡ್ತಿದ್ರು. ಎವ್ರಿ ಇಯರ್ ಡಿಸೆಂಬರ್ಗೆ ಸೆಷನ್ ಆಗುತ್ತೆ, ಪ್ರತಿ ವರ್ಷ ಡಿಸೆಂಬರ್ಗೆ ಸೆಷನ್ ಆಗೋದು. ಇಲ್ಲಿ ಪ್ರಶ್ನೆ ಏನ್ ಕೇಳಿದಾರೆ ಅಂತಂದ್ರೆ ಯಾರು ಸಿಕ್ಕಾಪಟ್ಟೆ ಅಂದ್ರೆ ಬಹಳಷ್ಟು ಸರಿ ಯಾರಾಗಿದ್ದಾರೆ, ಜಾಸ್ತಿ ಟೈಮ್ ಯಾರಾಗಿದ್ದಾರೆ, ಡ್ಯೂರೇಷನ್ ಯಾರದಿದೆ ಅಂತ ಕೇಳಿದಾರೆ. ಇದಕ್ಕೆ ಆನ್ಸರ್ ಏನಂತಂದ್ರೆ ದಾದಾಬಾಯಿ ನವರೋಜಿ. ಇದಕ್ಕೆ ಆನ್ಸರ್ ಏನಂತಂದ್ರೆ ದಾದಾಬಾಯಿ ನವರೋಜಿ. ಎದಕ್ಕೆ ದಾದಾಬಾಯಿ ನವರೋಜಿ ಅಂತಂದ್ರೆ 1886 87ರಾಗ ಆಗಿದ್ದು, 1886 87 93 94 ನೋಡ್ರಿ, ಎರಡನೇ ಸರಿ 93 94 ಅಂತಂದ್ರೆ ದಾದಾಬಾಯಿ ನವರೋಜಿ ಟೋಟಲ್ ಎಷ್ಟಾಗಿದ್ದ ಅಂತಂದ್ರೆ 3 ಸರಿ ಆಗಿತ್ತು. 1907 ಮತ್ತೆ 1908 ನೆನಪಿಟ್ಕೋರಿ. 1907 1908 ನೋಡ್ರಿ, 2 3 ನೆನಪಿಟ್ಕೋಬೇಕು ಯಾರು ಎಷ್ಟು ಸರಿ ಆಗಿದ್ದಾರೆ ಅಂತ ಹೇಳಿ. ಸುರೇಂದ್ರನಾಥ್ ಬ್ಯಾನರ್ಜಿ 1895 1902 ಇವರು 2 ಸರಿ ಆಗಿದ್ದಾರೆ ನೋಡ್ರಿ. 1885 ಮತ್ತೆ 1885 1892 ಇವರು 2 ಸರಿ ಆಗಿದ್ದಾರೆ. 3 ಸರಿ ಆದವ್ರು ಯಾರು? ದಾದಾಬಾಯಿ ನವರೋಜಿ. ಅದಕ್ಕೆ ಇದು ಕರೆಕ್ಟ್ ಆನ್ಸರ್. ಅದಕ್ಕೆ ನಾನು ಯಾವಾಗ ಹೇಳ್ತಿದ್ದೇನೆ, ನಾವು ಜಸ್ಟ್ ಬರೀ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಬೇಡ, ಮುಂಬರೋ ಪರೀಕ್ಷೆಗೆ ಈ ಟಾಪಿಕ್ ಮೇಲೆ ಏನೇನು ಕ್ವಶನ್ ಕೇಳ್ಬೋದು ಅನ್ನೋದೊಂದು ಬ್ರಾಡ್ ಆಗಿ ಯೋಚನೆ ಮಾಡಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು ಪುಲಿಕಟ್, ಸೂರತ್, ಮಚಿಲಿಪಟ್ನಂ ಅಂಡ್ ನಾಗಪಟ್ಟಣಂ. ಅಂದ್ರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತ ಚಾಪ್ಟರ್ ಇದೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ NCERT ಒಳಗಿದೆ, ನಿಮ್ಮ ಸ್ಟೇಟ್ ಬುಕ್ಸ್ನಾಗ ಇದೆ. ಆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಆ ಚಾಪ್ಟರ್ ನೀವು ಓದಲೇಬೇಕಾಗತ್ತೆ. 1498 ಒಳಗಡೆ ಫಸ್ಟ್ ಟೈಮ್ ಯಾರು ಬರ್ತಾರೆ? ವಾಸ್ಕೋ ಡ ಗಾಮಾ ಬರ್ತಾರೆ, ಪೋರ್ಚುಗೀಸ್ ಬರ್ತಾರೆ. ವಾಸ್ಕೋ ಡ ಬಿಲಾಂಗ್ ಟು ದ ಪೋರ್ಚುಗೀಸ್. ಅವ್ರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿರುವಂತ ರಿಸೋರ್ಸಸ್ ಅನ್ನ, ಸಂಪನ್ಮೂಲನ, ಮಸಲಿನ ಇರ್ಬೋದು, ಮಸಾಲೆ ಪದಾರ್ಥ ಇರ್ಬೋದು, ಮುತ್ತು ಹೊಳೆ ರತ್ನಗಳಿರ್ಬೋದು, ಅವನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಪೋರ್ಚುಗಲ್ಗೆ ಹೋಗಿ ಅಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಾಗ ಮಾರಿ ಸಿಕ್ಕಾಪಟ್ಟೆ ಹಣ ಗಳಿಸ್ತಾರೆ ವಾಸ್ಕೋ ಡ ಗಾಮಾ. ಅದು ಎಲ್ಲರಿಗೂ ಗೊತ್ತಾಗುತ್ತೆ, ಅಟ್ರಾಕ್ಷನ್. ಇಂಡಿಯಾ ಬಿಕಮ್ಸ್ ಅ ಎಕನಾಮಿಕ್ ಅಟ್ರಾಕ್ಷನ್ ಪಾಯಿಂಟ್. ಆರ್ಥಿಕ ಸೆಳೆತ ಆಗ್ಬಿಡುತ್ತೆ ಭಾರತ. ಅವಾಗ ಪೋರ್ಚುಗೀಸ್ ಬಂದ್ರು, ಡಚ್ ಬಂದ್ರು, ಡೆನ್ಮಾರ್ಕ್ ಬರುತ್ತೆ, ನೆಕ್ಸ್ಟ್ ಫ್ರೆಂಚ್ ಬರುತ್ತೆ, ಬ್ರಿಟಿಷ್ ಬರ್ತಾರೆ. ಮತ್ತೆ ಫ್ರೆಂಚ್ ಮತ್ತು ಬ್ರಿಟಿಷ್ ಮಧ್ಯೆ ಕದನ ಆಗುತ್ತೆ. ಅದಕ್ಕೆ ನಾವು ಕರ್ನಾಟಕ ಯುದ್ಧಗಳನ್ನು ಕರೀತೇವೆ. ಇದೇ ಪೇಪರ್ ಪ್ರಶ್ನೆ ಬಂದಿದೆ ಅದು. ಅಂದ್ರೆ ಭಾರತಕ್ಕೆ ಯುರೋಪಿಯನ್ ಆಗಮನ ನೀವು ಓದಲೇಬೇಕು. ಆ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಬಂದು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಸ್ಥಳಗಳನ್ನು ನಿರ್ಮಿಸಿ ಫ್ಯಾಕ್ಟ್ರಿಗಳನ್ನ ನಿರ್ಮಿಸಿದ್ರು. ಫ್ಯಾಕ್ಟ್ರಿ ಅಂತಂದ್ರೆ ಯಾವುದೋ ಒಂದು ಉತ್ಪಾದನೆ ಮಾಡೋದು ಫ್ಯಾಕ್ಟ್ರಿ ಅನ್ನಲ್ಲ. ನಾವು ಒಂದು ವಸ್ತುನ ಇನ್ನೊಂದು ವಸ್ತು ಎಕ್ಸ್ಚೇಂಜ್ ಅಂತಂದ್ರೆ ಸರಕು ಸಾಗಣೆ ಪಾಯಿಂಟ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಫ್ಯಾಕ್ಟ್ರಿ. ಸೂರತ್ ಅಲ್ಲಿ ಬಿಲ್ಡ್ ಮಾಡಿದ್ರು, ಬಾಂಬೆಲ್ ಬಿಲ್ಡ್ ಮಾಡಿದ್ರು, ಮಚಿಲಿಪಟ್ನಂ ಬಿಲ್ಡ್ ಮಾಡಿದ್ರು. ಈ ಪ್ರಶ್ನೆ ಏನಿದೆ ಅಂದ್ರೆ ಡಚ್ ಎಲ್ಲಿ ಬಿಲ್ಡ್ ಮಾಡಿದ್ರು ಅಂತ ಇದೆ. ಡಚ್ ಎಲ್ಲಿ ಬಿಲ್ಡ್ ಮಾಡಿದ್ರು ಅಂತಂದ್ರೆ ಪುಲಿಕಟ್, ಸೂರತ್, ಮಚಿಲಿಪಟ್ನಂ ಅಂಡ್ ನಾಗಪಟ್ಟಣಂ. ಸಮಿತಿ, ನಾನು ಯಾವಾಗ ಹೇಳಿದ್ದೇನೆ, ಸಮಿತಿ, ಸಮಿತಿಗಳು ಮತ್ತು ಶಿಫಾರಸು. ಕಮಿಟಿ, ಕಮಿಷನ್ ಅಂಡ್ ರೆಕಮೆಂಡೇಶನ್ಸ್. ಇದು ಸಪರೇಟ್ ನೋಟ್ಸ್ ಇರಬೇಕು. ನೀವು ಸಪರೇಟ್ ನೋಟ್ಸ್ ಮಾಡಲೇಬೇಕು. ಯಾವುದೇ ಒಂದು ಪರೀಕ್ಷೆ ತಗೋರಿ ನೀವು ಒಂದು ಕ್ವಶನ್ ಸಮಿತಿ ಮೇಲೆ ಇದ್ದೇ ಇರುತ್ತೆ. ಪ್ರೀವಿಯಸ್ಲಿನೂ ನಾವು ಸಾಲ್ವ್ ಮಾಡಿದ್ದೇವೆ, ಕ್ವಶನ್ ಬಂದಿದೆ. ಇಲ್ಲಿ ಕಸ್ತೂರಂಗನ್ ಸಮಿತಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ? ಇಲ್ಲಿ ನೋಡ್ರಿ, ಈ ಸಮಿತಿಯನ್ನು 2022ರಲ್ಲಿ ರಚಿಸಲಾಯಿತು. ಇದು ರಾಂಗು. ಈ ಸಮಿತಿಯನ್ನು 2012ರಲ್ಲಿ ರಚಿಸಲಾಯಿತು. ಇಲ್ಲಿ KA ನೀವು ಅಬ್ಸರ್ವ್ ಮಾಡಿದರೆ ಅವ್ರ ನಂಬರ್ಸ್ ಅನ್ನ ಚೇಂಜ್ ಮಾಡ್ತಿದ್ದಾರೆ. ದೇ ಆರ್ ಚೇಂಜಿಂಗ್ ದ ನಂಬರ್ಸ್. ನೋಡ್ರಿ, 2022 2012 ಇತ್ತು, 85% ಇದೆ, 88% ಮಾಡಿರ್ತಾರೆ. 12.5 ಇದ್ದು 13% ಮಾಡಿರ್ತಾರೆ. ಅವ್ರ ಟ್ರಿಕ್, KA ಫಾಲೋ ಮಾಡೋ ಟ್ರಿಕ್ ಇದು. ಇದು ನೀವು ಸೂಕ್ಷ್ಮ ಗಮನಿಸಬೇಕು. ಓಕೆ, ಸ್ಮಾರ್ಟ್ನೆಸ್ ವೆರಿ ಇಂಪಾರ್ಟೆಂಟ್. 2012 ಈ ಸಮಿತಿಯನ್ನು ಇದು ಕರೆಕ್ಟ್. ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶ ಸ್ಥಿತಿಗತಿ ಅಧ್ಯಯನ ಮಾಡಲು ರಚಿಸಲಾಗಿದೆ. ಅದಕ್ಕೆ ವೆಸ್ಟರ್ನ್ ಘಾಟ್ಸಿಗೆ ನಾವು ಏನ್ ಕರಿತೇವೆ ಅಂತಂದ್ರೆ ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಕರಿತೇವೆ. ಇದು ನೆಕ್ಸ್ಟ್ ಎಕ್ಸಾಮಿಗೆ ಕೇಳಬಹುದು. ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಇದಕ್ಕೆ ನಾವೇನ್ ಕರಿತೇವೆ ESZ ಅಂತ ಕರಿತೇವೆ. ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2024ರಲ್ಲಿ ಸಮಿತಿ, ಇದು ರಾಂಗ್. ಯಾವ್ದಂತಂದ್ರೆ ಕೇವಲ B ಮಾತ್ರ ಸರಿಯಾಗಿದೆ. ಪ್ರಶ್ನೆಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋ ಸ್ಕಿಲ್ ಎಷ್ಟು ಜಲ್ದಿ ಬಿಲ್ಡ್ ಮಾಡ್ಕೋತೀರೋ ಅಷ್ಟು ಜಲ್ದಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ ನೀವು. ನೋಡ್ರಿ, ಹೊಂದಿಸಿ ಬರೆಯಿರಿ. ನೀವು ಹೊಟ್ಟೆ ಬಿಡಬಾರ್ದು. ನೀವು ಹೊಂದಿಸಿ ಬರೆಯಿರಿ ಫಿಕ್ಸ್ ಕ್ವಶನ್. ಒಂದೆರಡು ಗೊತ್ತಿದ್ರು ನೀವು ಅದನ್ನ ಈಸಿಲಿ ಏನ್ ಮಾಡ್ಬೋದು ಅಂತಂದ್ರೆ ಕ್ಲಿಯರ್ ಮಾಡ್ಬೋದು. ನೀವು ಹೊಟ್ಟೆ ಬಿಟ್ಟು ಬರ್ಬೇಡ್ರಿ ಎಕ್ಸಾಮ್ ಒಳಗಡೆ. ಇಲ್ಲಿ ನೋಡ್ರಿ, ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್, ಲೋಥಲ್. ಇದು ಎದ್ರ ಬಗ್ಗೆ ಇದೆ ಅಂತಂದ್ರೆ ಕ್ವಶನ್. ಇಟ್ ಇಸ್ ರಿಲೇಟೆಡ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಹೆಂಗ್ ಟ್ಯಾಕಲ್ ಮಾಡೋದಂದ್ರೆ ಲೋಥಾಲ್ ಅನ್ನೋದು ಒಂದು ಗೊತ್ತಿತ್ತು ಅಂತ ಇಟ್ಕೋರಿ. ಲೋಥಾಲ್ ಅಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ದ ಏನಿರ್ಬೋದು, ಉಗ್ರಗಾಣಗಳು, ಹಡಗುಕಟ್ಟೆ,
ಚಿನ್ನದ ನಾಣ್ಯಗಳು, ಯಜ್ಞಕುಟಿ. ಫಾರ್ ಎಕ್ಸಾಂಪಲ್ ನನ್ನ ಪ್ರಕಾರ ಇದು ಹಡಗು ಕಟ್ಟೆ ಲೋಕ್ತಾಲ್ ಅನ್ನೋದು ಯಾವುದು A1. A1 ಅಂತ ಆತಂತಂದ್ರೆ ಲೋತಾಲ್ ಅನ್ನೋದು ಏನಂತಂದ್ರೆ ಹಡಗು ಕಟ್ಟೆ. ನನ್ನ ಪ್ರಕಾರ D1 ಆಗಬೇಕು. D1 ಎಲ್ಲಿದೆ ನೋಡ್ರಿ. D1 ಪಾಸಿಬಿಲಿಟೀಸ್ ಯಾವಿದಾವ ಅಂತಂದ್ರೆ ಇದೊಂದು D1 ಪಾಸಿಬಿಲಿಟಿ ಇದೆ, ಇದೊಂದು D1 ಇದೆ. ಇವನ್ನೆರಡೂ ನಾನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಇವು ಎರಡೂ ಈಸಿಯಾಗಿ ಎಲಿಮಿನೇಟ್ ಮಾಡಿದ್ರೆ 50% ನಾನು ಕ್ವಶನ್ ಒಳಗಡೆ ಬಂದಂಗೆ. ಇನ್ನೊಂದು ಯಾವ್ದಾರ ಒಂದು ಕರೆಕ್ಟ್ ನೋಡ್ಬೇಕು, ಯಾವ್ದೊಂದು ಗೆಸ್ ಮಾಡ್ಬೇಕು, ಅದು ಕರೆಕ್ಟ್ ಆಗಿ ಇದು ಲೋತಾಲ್ ನಾನು ಓದಿದ್ದೇನೆ ಅಥವಾ ನಾವು ಗೊತ್ತಿರ್ಬೋದು. ನಾನು ಹೇಳಿದಿಲ್ಲ, ಒಂದು ಅಥವಾ ಎರಡು ಗೊತ್ತಿದ್ರೆ ಒಂದು 50% ನಾವು ಎಂಟರ್ ಆದಂಗೆ, ಅಂದ್ರೆ ಇದನ್ನು ಎಲಿಮಿನೇಟ್ ಮಾಡೋದಾಯ್ತು. ಇಲ್ಲೇ ಮಾಡೋದ್ರಿಂದ ಏನಂತಂದ್ರೆ ನಿಮ್ದು ಟೈಮ್ ಉಳಿಯುತ್ತೆ. ನೋಡಿ, ಇನ್ನೂ ಎರಡು ಆಪ್ಷನ್ ಗೊತ್ತಿಲ್ಲ ಅಂದ್ರೆ ನಂಗೆ ಟೈಮ್ ಸೇವ್ ಆಯ್ತು. ಅಂದ್ರೆ ಆನ್ಸರ್ ಏನಂತಂದ್ರೆ ಇದು 33ನೇದು. ಮೋಹನ್ಜೋದವ್ರೇನು ನರ್ತಕರ ವಿಗ್ರಹ, ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೇವೆ ನಾವು, ಡ್ಯಾನ್ಸಿಂಗ್ ಗರ್ಲ್, ನರ್ತಕರ ವಿಗ್ರಹ. ಆಮೇಲೆ A2 ಹರಪ್ಪ ಏನಂತಂದ್ರೆ ಉಗ್ರಾಣಗಳು. ನೋಡ್ರಿ, ನಾ ಜಸ್ಟ್ ಎರಡು ಗೊತ್ತಿದ್ರೆ ಒಂದು ಎಲಿಮಿನೇಟ್ ಮಾಡಿ 50% ಚಾನ್ಸ್ ಇರುತ್ತೆ. ಇನ್ನೊಂದು ಎಲಿಮಿನೇಟ್ ಮಾಡಿಬಿಟ್ರೆ ಅಂದ್ರೆ ಫಿಕ್ಸ್ ಆಗಿ ನೀವು ಎರಡು ಅಂತೂ ಗೊತ್ತಿರಲೇಬೇಕು. ಈ ತರ ಕ್ವಶನ್ ಅನ್ನ ಬಿಟ್ಟು ಬರಬೇಡ್ರಿ. ಮ್ಯಾಥ್ ಫಾಲೋಯಿಂಗ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಒಟ್ಟೆ ಬಿಟ್ಟು ಬರಬೇಡ್ರಿ. ಟ್ರೈ ಮಾಡ್ರಿ. ಯಾವಾಗ ನೀವು ಟ್ರೈ ಮಾಡ್ತೀರಿ ಅಲ್ಲಿ ಪಾಸಿಬಲ್ ಇರುತ್ತೆ. ಪ್ರಯತ್ನದಿಂದ ಸಾಧ್ಯ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 14ನೇ ಇಕ್ವಾಲಿಟಿ ಬಿಫೋರ್ ಲಾ ಕರೆಕ್ಟ್ ಇದೆ. ಇದು ಇಕ್ವಾಲಿಟಿ ಬಿಫೋರ್ ಲಾ ಕರೆಕ್ಟ್ ಇದೆ. ಇಂಪಾರ್ಟೆಂಟ್ ಆರ್ಟಿಕಲ್ ಗೊತ್ತಿರಬೇಕು. ನೆಕ್ಸ್ಟ್ 20ನೇ ವಿಧಿ ಏನಿದೆಯಲ್ಲ, ಇದು ಬಿರುದುಗಳ ರದ್ದತಿ ಅಲ್ಲ, ಇದೇನಂತಂದ್ರೆ ರೈಟ್ ಟು ಲೈಫ್, ರೈಟ್ ಟು ಲೈಫ್. 24ನೇ ವಿಧಿ ನೋಡ್ರಿ. 24ನೇ ವಿಧಿ ಎದರಿಂದ ಅಬಾಲಿಷನ್ ಆಫ್ ಚೈಲ್ಡ್ ಲೇಬರ್. ಚೈಲ್ಡ್ ಲೇಬರ್ನ ಅಬಾಲಿಷ್ ಮಾಡೋದು. ಅಬಾಲಿಷನ್ ಆಫ್ ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕ, ಅಬಾಲಿಷನ್ ಆಫ್ ಚೈಲ್ಡ್ ಲೇಬರ್. 30ನೇ ವಿಧಿ ಏನಂತಂದ್ರೆ ರಿಲಿಜನ್ ಪ್ಲಸ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಅಲ್ಪಸಂಖ್ಯಾತರು, ಭಾಷೆ ಅಲ್ಪಸಂಖ್ಯಾತರು, ಧರ್ಮ ಅಲ್ಪಸಂಖ್ಯಾತರು, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ಇವ್ರು ಏನು ಮಾಡ್ಬೋದು ಅಂತಂತಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸನ್ನ ಸ್ಟಾರ್ಟ್ ಮಾಡ್ಬೋದು, ವಿದ್ಯಾಸಂಸ್ಥೆಗಳನ್ನ ಹುಟ್ಟಾಕ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಆನ್ಸರ್ ಏನಾಯ್ತು ಎ ಮಾತ್ರ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಸ್ಕೀಮ್ಸ್ಗಳನ್ನು ಓದಲೇಬೇಕು ನೀವು. ಅದಕ್ಕೊಂದು ಸಪ್ರೇಟ್ ನೋಟ್ಸ್ ಮಾಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಯಾವಿದಾವೆ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಯಾವಿದಾವೆ, ಯಾಕಂದ್ರೆ ಕೇಳ್ತಾನೆ ನಾನು. ಲಾಸ್ಟ್ ಪೇಪರ್ ನಾವು ನೋಡಿದ್ದೇವೆ ಇದನ್ನ. ಅಸಂಘಟಿತ ವಲಯ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಅಂತಂದ್ರೆ ಇದೇನು ಪೆನ್ಷನ್ ಸ್ಕೀಮ್. ಇದು ಇಟ್ ಇಸ್ ರಿಲೇಟೆಡ್ ಟು ದ ಪೆನ್ಷನ್. ನೆಕ್ಸ್ಟ್ ಪ್ರಧಾನಮಂತ್ರಿ ಭೀಮಾ ಅಂತಂತ ಬಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಇದು ವಿಮೆಗೆ ಸಂಬಂಧಪಟ್ಟಿದ್ದು, ವಿಮಾ ಸಂಬಂಧಪಟ್ಟಿದ್ದು. ಅದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿದ್ದು. ಸೊ B1. ನೆಕ್ಸ್ಟ್ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ C4, ಬಡ ಕುಟುಂಬಗಳು, ವೃದ್ಧಾಪ್ಯ, ಸಾವು ಮತ್ತು ಹೆರಿಗೆ ಸಾಮಾಜಿಕ ಸೌಲಭ್ಯಗಳು, ಸೋಷಿಯಲ್ ವೆಲ್ಫೇರ್ ರಿಲೇಟೆಡ್. ಇದು D3 ಪ್ರಧಾನಮಂತ್ರಿ ಸುರಕ್ಷತಾ. ನೋಡ್ರಿ, ಮತ್ತೆ ಭೀಮಾ ಬಂತು. ಭೀಮಾ ಮತ್ತೆ ಇನ್ಶೂರೆನ್ಸ್. ಅಪಘಾತ, ಸಾವು ಅಥವಾ ಅಂಗವೈಕಲ್ಯತೆ ಉಂಟಾದರೆ 1 ವರ್ಷದ ಅಪಘಾತ ವಿಮಾ ಯೋಜನಾ ಸೌಲಭ್ಯ. ಭೀಮಾ ಬಂತ ನೆನ್ಪಿಟ್ಕೊಂಡ್ಬಿಡ್ರಿ, ಅದು ಯೋಜನೆ ಇದ್ದಂಗೆ. ಓಕೆ, ಅಂದ್ರೆ ನೀವು ಎದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಸ್ಕೀಮ್ಸಿಗೆ. ಮಗದನ್ನು ಆಳಿದ ರಾಜವಂಶಗಳು ಸರಿಯಾದ ಕಾಲಕ್ರಮಣಿಕೆಯನ್ನು ಗುರುತಿಸಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ನೋಡ್ರಿ, ಆನ್ಸರ್ ಹರ್ಯಾಂಕ ಇದೆ, ಮೌರ್ಯ ಇದೆ, ಶಿಶುನಾಗ ಇದೆ, ನಂದ ಶುಂಗ ಇದೆ. ಫಸ್ಟ್ ಹರ್ಯಾಂಕ ಬರ್ತಾರೆ, ಶಿಶುನಾಗ ಬರ್ತಾರೆ, ನಂದ ಬರ್ತಾರೆ, ಮೌರ್ಯ ಬರ್ತಾರೆ, ಆಮೇಲೆ ಶುಂಗ ಬರುತ್ತೆ. 321ರಿಂದ 185 ಮೌರ್ಯ. ನೆಕ್ಸ್ಟ್ ಶುಂಗ ಯಾವಾಗ 185ರಿಂದ 73. ಅದಕ್ಕೆ ನೀವು ಆಲ್ಮೋಸ್ಟ್ ನೀವು ನೆನಪೇನು ಇಟ್ಕೋಬೇಕಂತಂದ್ರೆ ಮಗದ ಒಳಗಡೆ ಫಸ್ಟ್ ಪವರ್ ಸೆಂಟರ್ ಅಂತ ಏನು ಕರಿತೇವಲ್ಲ, ಅದು ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ ಮಗದೊಳಗೆ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮುಂಚೆ ಏನಿದ್ದು ಅಂತಂದ್ರೆ ಜನಪದಗಳು ಮತ್ತು ಮಹಾಜನಪದಗಳಿದ್ದು. 16 ಮಹಾಜನಪದಗಳಿದ್ದು. ಅದ್ರಲ್ಲಿ ಒಂದು ವಂಶ ಏನಾಗುತ್ತೆ ಅಂದ್ರೆ ದೊಡ್ಡ ವಂಶ ಬೆಳೀತೈತೆ, ಯಾವುದು ಮಗಧ. ದಟ್ ಇಸ್ ಎ ಪ್ಲೇಸ್, ಬಿಹಾರ ಹತ್ರ ಇದೆ. ಅಲ್ಲಿ ಲಾಸ್ಟಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮುಂದೋದ್ಮೇಲೆ ಮೌರ್ಯ ಏನ್ ಮಾಡ್ತಾರೆ ಅಂದ್ರೆ ಚಂದ್ರಗುಪ್ತ ಮೌರ್ಯ ಧನಾನಂದನ್ ಏನ್ ಮಾಡಿಸ್ಬಿಡ್ತಾನೆ, ಸೋಲಿಸಿಬಿಡ್ತಾನೆ. ಅವಾಗ ಮೌರ್ಯ ಸಾಮ್ರಾಜ್ಯ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಮೌರ್ಯ ಸಾಮ್ರಾಜ್ಯ ನಿಮ್ಗೆ ಏನೇನು ಬರ್ಬೇಕಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಇಲ್ಲಿ ನಂದ ಡೈನೆಸ್ಟಿ ಒಳಗಡೆ ಒಬ್ಬ ಗ್ರೇಟ್ ರೂಲರ್ ಇರ್ತಾನೆ. ಅವನ ಹೆಸರು ಏನಂತಂದ್ರೆ ಮಹಾಪದ್ಮನಂದ. ಅಖಂಡ ಭಾರತವನ್ನು ಆಳಿದ ಮೊದಲ ದೊರೆ ಅಂತ ಹೇಳಿ ಕರೀತಾರೆ ಇದಕ್ಕೆ. ಇವ್ರಿಗೆ ಅಖಂಡ ಭಾರತನ ಆಳಿದ ದೊರೆ ಅಂತ ಹೇಳಿ ಮಹಾಪದ್ಮನಂದ. ಅದಾದ್ಮೇಲೆ ಚಂದ್ರಗುಪ್ತ ಧನನಂದ ಬರ್ತಾನೆ. ಧನನಂದನ ಯಾರು ಸೋಲಿಸ್ತಾರೆ, ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾರೆ. ಚಂದ್ರಗುಪ್ತ ಮೌರ್ಯ ಗುರು ಯಾರು ಅಂತಂತಂದ್ರೆ ಚಾಣಕ್ಯ. ಅವ್ರಿಗೆ ಇನ್ನೊಂದು ಹೆಸರು ಏನಿತ್ತಂದ್ರೆ ಕೌಟಿಲ್ಯ. ಇವ್ರೇನ್ ಬರೀತಾರಂತಂದ್ರೆ ಅರ್ಥಶಾಸ್ತ್ರ. ಬರೀತಾರೆ. ವೆರಿ ಇಂಪಾರ್ಟೆಂಟ್. ಇಷ್ಟಂತೂ ನಿಮ್ಗೆ ಗೊತ್ತಿರಲೇಬೇಕು. ಅದಕ್ಕೆ ಪ್ರಾಚೀನ ಭಾರತದ ಇತಿಹಾಸ ಒಳಗಡೆ ಒಂದು ಮಗಧ,
ಒಂದು ಜೈನಿಸಮ್, ಬುದ್ಧಿಸಮ್, ಗುಪ್ತರ ಬಗ್ಗೆ ಒಂದು ಸ್ವಲ್ಪ 3-4 ಚಾಪ್ಟರ್ ನೀವು ಓದ್ಕೊಂಡ್ಬಿಟ್ರೆ ನಿಮ್ದು ಆಲ್ಮೋಸ್ಟ್ ಏನ್ಷಿಯಂಟ್ ಹಿಸ್ಟ್ರಿ ಏನಾಗುತ್ತೆ ಅಂತಂದ್ರೆ ಕವರ್ ಆಗಿಬಿಡುತ್ತೆ. ಡಿಸ್ಕಷನ್ ಮಾಡಿದ್ದೇನೆ ಲಾಸ್ಟ್ ಕ್ಲಾಸು ಒಳಗೂ ಗ್ರಾಮ ಪಂಚಾಯತ್ ಬಗ್ಗೆ ಕ್ವಶನ್ ಬಂದಿತ್ತು. ಲಾಸ್ಟ್ ನಾವು ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಗ್ರಾಮ ಪಂಚಾಯತ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು 73rd ಅಮೆಂಡ್ಮೆಂಟ್, 73ನೇ ತಿದ್ದುಪಡಿ 1992. ಆಲ್ಮೋಸ್ಟ್ ಎಲ್ಲ ಆರ್ಟಿಕಲ್ ಎದು ರಿಲೇಟೆಡ್ ಇರ್ತಾವ ಅಂತಂದ್ರೆ 243 ರಿಲೇಟೆಡ್ ಆರ್ಟಿಕಲ್ಸ್ ಇರ್ತವೆ. ಆರ್ಟಿಕಲ್ ವಿಧಿ ಇದ್ರ ಬಗ್ಗೆ ಇದೆ, ಗೊತ್ತಿರ್ಬೇಕು ನಿಮಗೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಬರುತ್ತವೆ, ಕರೆಕ್ಟ್ ಇದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚುಕ್ಕಿಗೆ ಸಹಿ ಮಾಡುವ ಅಧಿಕಾರವಿರುತ್ತದೆ. ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಗ್ರಾಮ ಪಂಚಾಯತಿ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಂತೆ ಕಾರ್ಯನಿರ್ವಹಿಸಬೇಕು, ರಾಂಗ್. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಯಾವುದೇ ಮೀಸಲಾತಿ ಇರೋಂಗಿಲ್ಲ, ರಾಂಗ್. ಮೀಸಲಾತಿ ಇರುತ್ತದೆ, ವೆರಿ ಇಂಪಾರ್ಟೆಂಟ್. ನಾನು ಲಾಸ್ಟ್ ಕ್ಲಾಸ್ನಾಗೆ ಹೋಗಿ ದೃಷ್ಟಿಕೋನ ವಿಡಿಯೋ ನೋಡ್ರಿ, 1ರಿಂದ 8 ಒಳಗೆ ಮಾಡಿದೆ. 8ನೇದಿದು ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಎವ್ರಿ ಆಕ್ಷನ್ ಹ್ಯಾಸ್ ಅ ರಿಯಾಕ್ಷನ್, ಎವ್ರಿ ಆಕ್ಷನ್ ಹ್ಯಾಸ್ ಅ ರಿಯಾಕ್ಷನ್. ಯಾವ ಲಾ ಇದು? ನ್ಯೂಟನ್ 3rd ಲಾ, ನ್ಯೂಟನ್ನ 3ನೇ ನಿಯಮ ಇದು. ಅಂದ್ರೆ ಆನ್ಸರ್ ಏನಪ್ಪಾ ಅಂತಂತಂದ್ರೆ 38ನೇದು ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಸರಿಯಾಗಿವೆ. ಇವೆರಡು ಏನಿದೆ ಅಂತಂದ್ರೆ ಸರಿಯಾಗಿವೆ. ಇಲ್ಲಿ ನೀವು ಏನು ಓದ್ಬೇಕಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮೇನ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಒಳಗಡೆ ಪ್ರಮುಖ ನಿಯಮಗಳು ಬರ್ತವೆ. ಆ ನಿಯಮಗಳನ್ನ ಒಂದು ಕಡೆ ಪಟ್ಟಿ ಮಾಡಿ ಇಟ್ಕೋಬೇಕು ನೀವು. ಆ ನಿಯಮಗಳು ಕೇಳ್ತಾನೆ. ನ್ಯೂಟನ್ ಲಾ ಇರ್ಬೋದು, ಪ್ಯಾಸ್ಕಲ್ ಅಂತ ಬರುತ್ತೆ, ಪ್ಯಾಸ್ಕಲ್ ಲಾ ಇರ್ಬೋದು. ಬಯಾಲಜಿ ಒಳಗಡೆ ಡಾರ್ವಿನ್ ಥಿಯರಿ ಅಂತ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ವಿಂಡ್ ಥಿಯರಿ ಬರುತ್ತೆ. ಇವನ್ನ ಬರ್ನೋಲಿಸ್ ಥಿಯರಿ ಬರುತ್ತೆ, ಬರ್ನೋಲಿಸ್ ಥಿಯರಿ ಬರುತ್ತೆ, ಬರ್ನೋಲಿಸ್ ಥಿಯರಿ ಬರುತ್ತೆ. ಇವನ್ನೆಲ್ಲ ಏನು ಮಾಡ್ಬೇಕು ಅಂತಂತಂದ್ರೆ ನೀವು ಒಂದು ಸಪ್ರೇಟ್ ಆಗಿ ನೋಟ್ಸ್ ಮಾಡಿ ಬರ್ದು ಇಟ್ಕೊಳ್ಬೇಕಾಗತ್ತೆ. ಇದಕ್ಕೆ ಕೇಳೋದಾನೆ, ಸರ್ ಸೈನ್ಸ್ ಬುಕ್ ಏನು ಓದಬೇಕ್ರಿ? 6ನೇಂತ 10ನೇವರೆಗೂ ಏನು ಸ್ಟೇಟ್ ಬುಕ್ಸ್ ಇರ್ತಾವಲ್ಲ ಅಷ್ಟು ಓದಿದ್ರೆ ಸಾಕು, ನೆನ್ಪಿಟ್ಕೊಂಡ್ಬಿಡ್ರಿ. 6 to 10th ಸ್ಟೇಟ್ ಬುಕ್ಸ್ ಜನರಲ್ ಸೈನ್ಸ್ ಸಂಬಂಧಿಸಿದಂತೆ. ವಜ್ರ, ಇದು ರಿಲೇಟೆಡ್ ಏನಿದೆ ಅಂದ್ರೆ ಡೈಮಂಡ್. ವಜ್ರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ನೋಡ್ರಿ, ವಜ್ರ ಅಂತಂತಂದ್ರೆ ಅದಕ್ಕೆ ನಾವು ಡೈಮಂಡ್ ಅಂತ ಕರಿತೇವೆ. ಡೈಮಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಇಟ್ ಇಸ್ ರಿಲೇಟೆಡ್ ಟು ದ ಕಾರ್ಬನ್. ಅದು ಯಾವ ಶೇಪ್ನಾಗ ಇರುತ್ತೆ ಅಂತಂದ್ರೆ ಟೆಟ್ರಾಹೆಡ್ರಲ್ ಶೇಪ್ನಾಗ ಇರುತ್ತೆ. ಟೆಟ್ರಾಹೆಡ್ರಲ್ ಶೇಪ್ ಯಾವಾಗೂ ಯಾವ ಶೇಪ್ನಾಗ ಇರುತ್ತೆ ಅಂದ್ರೆ ಟೆಟ್ರಾಹೆಡ್ರಲ್ ಶೇಪ್. ಅಂದ್ರೆ ಇಲ್ಲಿ ಇತ್ತಂತಂದ್ರೆ ಟೆಟ್ರಾಹೆಡ್ರಲ್ ಶೇಪ್ನಾಗ ಇರುತ್ತೆ. ಅಂದ್ರೆ 4 ಎಲ್ಲಿದೆ? 4 ಕಾರ್ಬನ್ಗಳಿಂದಾಗೆ. ಅಂದ್ರೆ ಡೈಮಂಡ್ ಏನ್ರಿ? ಇದು ಫಾರ್ಮ್ ಆಫ್ ಕಾರ್ಬನ್. ಇದು 4 ಟೆಟ್ರಾಹೆಡ್ರಲ್ ಶೇಪ್ ಅಂತಂತಂದ್ರೆ ನೆನಪಿಟ್ಕೊಂಡ್ಬಿಡ್ರಿ 4. ಆನ್ಸರ್ ಏನಂತಂದ್ರೆ 4. ಈ ಡೈಮಂಡ್ ಒಳಗಡೆ ಏನಾದರೂ ನೈಟ್ರೋಜನ್ ಮಿಕ್ಸ್ ಇತ್ತಂದ್ರೆ ಅದು ಯಾವ ಕಲರ್ ಆಗತ್ತೆ ಅಂತಂದ್ರೆ ಯೆಲ್ಲೋ ಆರ್ ಬ್ರೌನ್. ಏನಾದರೂ ವಜ್ರದ ಒಳಗಡೆ ನೈಟ್ರೋಜನ್ ಆಮ್ಲ ಮಿಕ್ಸ್ ಇತ್ತಂದ್ರೆ ಒಂದು ಸ್ವಲ್ಪ ಕಲರ್ ಹಳದಿಯಾಗಿ ಕಾಣಿಸುತ್ತೆ ನಿಮ್ಗೆ ಡೈಮಂಡ್, ಅಥವಾ ಚಾಕ್ಲೇಟ್ ಕಲರ್, ಬ್ರೌನ್ ಕಲರ್ ಕಾಣಿಸುತ್ತೆ. ಅದ್ರೊಳಗಡೆ ಏನಾದರೂ ಬೋರಾನ್ ಮಿಕ್ಸ್ ಇತ್ತಂದ್ರೆ ಅದು ಯಾವ ಕಲರ್ನೇ ಕಾಣಿಸುತ್ತೆ ಅಂತಂದ್ರೆ ನೀಲಿ ಕಲರ್ನೇ ಕಾಣಿಸುತ್ತೆ. ಬೋರಾನ್ ಮಿಕ್ಸ್ ಇತ್ತಂದ್ರೆ ಅದು ನೀಲಿ ಕಲರ್ನೇ ಕಾಣಿಸುತ್ತೆ. ಇಷ್ಟು ನೆನಪಿರೋದು ನೆಕ್ಸ್ಟ್ ಕಮಿಂಗ್ ಎಕ್ಸಾಮಿಗೆ ಕೇಳ್ಬೋದು. ನಾನು ಹೇಳಿದ್ದೇನೆ ಮ್ಯಾಚ್ ದ ಫಾಲೋಯಿಂಗ್ ಯಾವ ಕ್ವಶನ್ಸನ್ನು ಬಿಟ್ಟು ಬರಬಾರ್ದು ಅಂತೇಳಿ ಯಾವಾಗಲೂ ಹೇಳ್ತೇನೆ ನಾನು. ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಇದೆ ಇದು. A2 ಆಫ್ರಿಕನ್ ಯೂನಿಯನ್ ಅಡಿಸ್ ಅಬಾಬಾ, ಇದೆಲ್ಲಿದೆ ಅಂತಂತಂದ್ರೆ ಇಥೋಪಿಯಾ. ನೆಕ್ಸ್ಟ್ B4 ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಎಲ್ಲಿದೆ ಅಂತಂತಂದ್ರೆ ಜಕಾರ್ತ ಎಲ್ಲಿದೆ? ಇಂಡೋನೇಷ್ಯಾ. ನೆಕ್ಸ್ಟ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಎಲ್ಲಿದೆ ಅಂದ್ರೆ ಬ್ರೆಜಿಲ್ಸ್. ನೋಡ್ರಿ, ರಷ್ಯಾ ಉಕ್ರೇನ್ ವಾರ್ ನಡೆದಾಗಿನ, ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ನಡೆದಕ್ಕಿನ ಏನ್ ಮಾಡಿದ್ದಾರೆ ಅಂತಂತಂದ್ರೆ ಅವಾಗಿಂತ ಎದ್ರ ಮೇಲೆ ಡಿಸ್ಕಷನ್ ಇದೆ ಅಂತಂದ್ರೆ ನೆಟೋ ಮೇಲೆ ಡಿಸ್ಕಷನ್ ಇದೆ. ಯಾವಾಗ ವ್ಲಾದಿಮಿರ್ ಪುಟಿನ್ ಡಿಸ್ಕಷನ್ದಾಗ ಇರ್ತಾನೆ, ಅವ್ನು ನ್ಯಾಟೋನ ಡಿಸ್ಕಷನ್ದಾಗ ಇರಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಿಶ್ವ ವ್ಯಾಪಾರ WTO ಎಲ್ಲಿದೆ ಅಂತಂತಂದ್ರೆ ಜೆನೀವಾ ಒಳಗಿದೆ. ಅಂದ್ರೆ A2 B4 C1 D3 ಕರೆಕ್ಟ್. ನೆಕ್ಸ್ಟ್ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್, ಕ್ವಾಡ್ ಸದಸ್ಯ ರಾಷ್ಟ್ರಗಳು ಯಾವುವು? ಎಲ್ಲ ಇದಾವೆ, ಭಾರತ, ಜಪಾನ್, USA, ಆಸ್ಟ್ರೇಲಿಯಾ. ನೋಡ್ರಿ ನೀವು, USA ಇಂತ ಭಾರತ, ಜಪಾನ್, ಆಸ್ಟ್ರೇಲಿಯಾ, ಜಪಾನ್, ಇದೇನಿದೆ ಅಂದ್ರೆ ಕ್ವಾಡ್ರಿಲ್ಯಾಟರಲ್. ಇವು 4 ದೇಶಗಳಿದಾವೆ. ಇದನ್ನ ಫಸ್ಟ್ ಟೈಮ್ ಇದನ್ನ ಐಡಿಯಾ ಕೊಟ್ಟಿದ್ದು ಯಾರಂತಂದ್ರೆ ಶಿನ್ಸೋ ಅಬೆ. ಇವ್ರು ಮೊಟ್ಟ ಮೊದಲ ಬಾರಿಗೆ ಕ್ವಾಡ್ ಅನ್ನೋದೊಂದು ಐಡಿಯಾನ ಪ್ರತಿಪಾದಿಸ್ತಾರೆ. ಯಾವಾಗ? 2007 ಒಳಗಡೆ 2007.
2017ರಲ್ಲಿ ಇದೇನು ಬರುತ್ತೆ ಅಂತಂದರೆ ಜಾರಿಗೆ ಬರುತ್ತೆ. 2017ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಜಾರಿಗೆ ಬರುತ್ತೆ. ಎಲ್ಲ ಡಿಫೆನ್ಸ್ಗೋಸ್ಕರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಆರ್ಥಿಕತೆ ಇರ್ಬೋದು, ಎಲ್ಲನೂ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಾವು ಎಲ್ಲ ದೇಶಗಳು ಏನು ಮಾಡಿದ್ದೀವಿ ಅಂದ್ರೆ ಗ್ರೂಪಿಂಗ್ ಮಾಡ್ಕೊಂಡಿದ್ದೀವಿ. ಹೆಂಗೆ ಆಸಿಯಾನ್ ಇದೆ, ಹೆಂಗೆ G8 ಇದೆ, ಹೆಂಗೆ G9 ಇದೆ, ಹೆಂಗೆ ಬ್ರಿಕ್ಸ್ ಇದೆ, ಹೆಂಗೆ ಆಸಿಯಾನ್ ಇದೆ, ಅದೇ ರೀತಿ ನಾವು ಏನು ಮಾಡಿದ್ದೀವಿ ಅಂತಂತಂದರೆ ಇದೊಂದು ಗ್ರೂಪಿಂಗ್ ಮಾಡ್ಕೊಂಡಿದ್ದೇವೆ. ಅಂದರೆ ಇಲ್ಲಿ ನೀವು ಏನು ಮಾಡ್ಬೇಕಂತಂದರೆ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಗ್ರೂಪಿಂಗ್ಸ್ ಬರ್ತಾವಲ್ಲ ಅವನ್ನೆಲ್ಲ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೋಬೇಕು. ಯಾವ ಕಂಟ್ರಿಗಳು, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇತ್ತೀಚೆಗೆ ನಡೆದ ಸಭೆ ಯಾವುದು, ರೀಸೆಂಟ್ಲಿ ಸಮಿಟ್ ಯಾವ ಸಮಿಟ್ ಆಗಿದೆ, G8 ಸಮಿಟ್ ಆಗಿದೆಯೋ, ಆಸಿಯಾನ್ ಸಮಿಟ್ ಆಗಿದೆಯೋ, ಆ ಸಮಿಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಅದು ನೀವು ಸಪ್ರೇಟ್ ನೋಟ್ಸ್ ಮಾಡಲೇಬೇಕು. ಯಾವುದೇ ಎಕ್ಸಾಮಿಗೆ ಕ್ವಶನ್ ಬರುವುದೇನೆ ಥರ ಇಟ್ಕೊಂಡ್ಬಿಡ್ರಿ. ಬರುವಂಥ ಮಾರ್ಕ್ಸನ್ನು ಹೊರಗಡೆ ತಗೊಂಡ್ಬಿಡ್ರಿ. ಇಲ್ಲಿ ಏನಾಯ್ತು ಅಂತಂದ್ರೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಯುದ್ಧಾಭ್ಯಾಸ ಮಾಡ್ತಾರೆ ಇವರು. ಮಲಬಾರ್ ಎಕ್ಸರ್ಸೈಸ್ ಇದು ಎಕ್ಸರ್ಸೈಸ್ ಎದ್ರದಂತಂದ್ರೆ ನೇವಲ್, ಇದು ನೌಕಾ ಯುದ್ಧ ಅಭ್ಯಾಸ ಅಂತ ಕರಿತೇವಲ್ಲ ನಾವು, ನೆವಲ್ ಎಕ್ಸರ್ಸೈಸ್, ನೌಕಾ ಅಭ್ಯಾಸ ಅಂತ ಕರಿತೇವಲ್ಲ, ಇದು ನೆವಲ್ ಎಕ್ಸರ್ಸೈಸ್, ನಾಟ್ ಆರ್ಮಿ ಮಿಲಿಟರಿ. ನೆನ್ಪಿಟ್ಕೊಂಡ್ಬಿಡ್ರಿ. ಯಾವುದು ಮಲಬಾರ್, ಯಾವ ಕಂಟ್ರಿದು, ಕ್ವಾಡ್, ಇವೆಲ್ಲ ಕಂಟ್ರಿನೂ ಬರ್ತವೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇವೆರಡೂ ಕರೆಕ್ಟ್ ಇದಾವೆ. ಇದು ಪೇರು ಏನಿದೆಯಲ್ಲ ಇಲ್ಲಿ ಪೇರು ಆಗಬೇಕು, ಇದು ಪೋರ್ಚುಗಲ್ ಇಲ್ಲ ಆಗಬೇಕು. ಅವಾಗಲೇ ನಾ ಹೇಳಿದೆಲ್ಲ ಇದು ಏನಿದು ಒಂದು ಟ್ರಿಕ್, ಇದು ಕೆ ಎಕ್ಸಾಮ್ದು ಟ್ರಿಕ್, ಇದು ಹಿಂದೆ ಮುಂದೆ ಮಾಡೋದು. ಓಕೆ, ಅದ್ರ ಮೇಲೆ ಕ್ವಶನ್ ಇದೆ. ಇಂಥ ಕ್ವಶನ್ ಏನಿದೆ ಅಂದರೆ ಎಸ್ ಆರ್ ನೋ ಟೈಪ್, ಗೊತ್ತಿದ್ರೆ ಬರೀಬೇಕು, ಇಲ್ಲಾಂದ್ರೆ ಬಿಟ್ಟು ಬರಬೇಕು, ನೆಗೆಟಿವ್ ಹೋಗುತ್ತೆ. ಓಕೆ, ಇದನ್ನೊಂದು ನೀವು ಮೈಂಡ್ ಒಳಗೆ ಇಟ್ಕೋರಿ. ಎರಡನೇ ಬುಕ್ಕ 1ನೇ ದೇವರಾಯ, ಮಲ್ಲಿಕಾರ್ಜುನ, ಇವರೆಲ್ಲರೂ ವಿಜಯನಗರ, ವೀರ ನರಸಿಂಹನ ಹೊಯ್ಸಳ. ಅಂದರೆ ಕರ್ನಾಟಕ ಹಿಸ್ಟ್ರಿ ಓದುವಾಗ ಪ್ರಮುಖ ಮನೆತನಗಳ ಬಗ್ಗೆ ಓದಲೇಬೇಕಾಗತ್ತೆ, ಪ್ರಮುಖ ರಾಜವಂಶಗಳ ಬಗ್ಗೆ ಓದಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ರಾಷ್ಟ್ರಕೂಟ ಬಗ್ಗೆ ಓದ್ರಿ, ರಾಷ್ಟ್ರಕೂಟ, ಚಾಲುಕ್ಯ. ನಾ ಯೂಟ್ಯೂಬ್ ಒಳಗಡೆ ಇತಿಹಾಸ ಹೆಂಗೆ ಓದ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡಿದ್ದೇನೆ ಕೆ ಎಕ್ಸಾಮಿಗೆ, ಅದು ಹೋಗಿ ನೀವು ವಿಡಿಯೋ ನೋಡ್ಬೋದು. ಅದರಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೇನೆ ಕರ್ನಾಟಕ ಇತಿಹಾಸ ಒಳಗಡೆ ಎದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಂತೇಳಿ. ಓಕೆ, ಈ ಅಷ್ಟಂತೂ ಓದಲೇಬೇಕು ನೀವು. ಪ್ರಮುಖ ರಾಜ್ಯರ ಬಗ್ಗೆ ಓದಬೇಕು, ಆಡಳಿತ ವ್ಯವಸ್ಥೆ ಬಗ್ಗೆ ಓದಬೇಕು, ವಾಸ್ತು ಮತ್ತು ಕಲೆ ಬಗ್ಗೆ ಓದಬೇಕು, ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಓದಲೇಬೇಕು. ಓಕೆ, ಇದಕ್ಕೆ ಆನ್ಸರ್ ಏನಿದೆ? ಆನ್ಸರ್ ಏನು? ACD ಮಾತ್ರ. ನೆಕ್ಸ್ಟ್, ಐತಿಹಾಸಿಕ ಸಂಬಂಧ ಹೊಂದಿರೋ ವ್ಯಕ್ತಿಗಳನ್ನು ಗುರುತಿಸಿ. ಚಂದ್ರಗುಪ್ತ ಮೌರ್ಯ 100% ಕರೆಕ್ಟ್. ಇದಕ್ಕಂತಂದ್ರೆ ಇವ್ರು ಏನು ಮಾಡ್ಕೋತಾರೆ? ಸಲ್ಲೇಖನ ಕ್ರಿಯೆ. ನೋಡ್ರಿ, ಸಲ್ಲೇಖನ ಅಂದ್ರೆ ಜೈನ ಧರ್ಮ ಒಳಗಡೆ ಏನಿದೆ ಅಂತಂತಂದ್ರೆ ವಯಸ್ಸಾದ್ಮೇಲೆ ಮೋಕ್ಷ ಪಡ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಊಟ ನೀರೆಲ್ಲ ಬಿಟ್ಟು ಬಿಡ್ತಾರೆ. ಅಂದ್ರೆ ದೇ ವಿಲ್ ಇನ್ವೈಟ್ ದ ಡೆತ್, ತಮ್ಮ ಸಾವನ್ನ ತಾವು ಬರ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಸಲ್ಲೇಖನ ಕ್ರಿಯೆ ಕರಿತೇವೆ. ಶವನ ಬೆಳವಣಿಗೆ ಬಂದು ಅದನ್ನ ಪ್ರತಿಪಾದಿಸಿದ್ದಾರೆ, ಅದನ್ನ ಪಾಲನೆ ಮಾಡಿದ್ದು ಯಾರು ಅಂತಂತಂದ್ರೆ ಚಂದ್ರಗುಪ್ತ ಮೌರ್ಯ. ಹಿ ಇಂಬೈಬ್ಡ್ ದಟ್ ಪ್ರೊಸೆಸ್. ಯಾವುದು? ಸಲ್ಲೇಖನ. ನೆಕ್ಸ್ಟ್ ಚಾಮುಂಡರಾಯ ಅಂತ ಬರ್ತಿದೆ. ಇವರು ವೆರಿ ಇಂಪಾರ್ಟೆಂಟ್. ಚಾಮುಂಡರಾಯ 100% ಜೈನ ಮೂರ್ತಿ ಎಲ್ಲ ನೀವು ನೋಡಿರ್ಬೋದು. ಶವನ ಬೆಳವಣಿಗೆ ಈಸ್ ರಿಲೇಟೆಡ್ ಫಾರ್ ದ್ಯಾಟ್. ಇವರು ಜೈನಕ್ಕೆ ಸಂಬಂಧಪಟ್ಟವರು. ಇವರು ಏನು ಮಾಡ್ತಾರೆ? ರಾಣಿ ಶಾಂತಲ್ ಏನು ಮಾಡ್ತಾರೆ ಅಂದ್ರೆ ಇವರು ಸಲ್ಲೇಖನ ಕ್ರಿಯೆ ಮಾಡ್ತಾರೆ. ಹೊಯ್ಸಳ ಕಿಂಗ್ ಬಿಟ್ಟದೇವ ಅಂತ ಇರ್ತಾನೆ, ಬಿಟ್ಟಿದೇವ ಅಂತೇಳಿ, ಅವರು ರಾಣಿ. ಇವರು ಶಿ ಫಾಲೋಡ್ ದ ವಾಟ್? ಜೈನಿಸಮ್. ಇವರು ಏನು ಮಾಡ್ತಾರೆ ಅಂತಂದ್ರೆ ಜೈನಿಸಮ್ ಅನ್ನು ಫಾಲೋ ಮಾಡ್ತಾರೆ. ಚಿಕ್ಕದೇವರಾಯ ಒಡೆಯರ್. ಮಲ್ಲಿಕ್ ಕಫೂರ್ ಏನಿದಾರಲ್ಲ ಇವರು ಗುಲಾಮರು, ಇವರು ಸ್ಲೇವ್. ಯಾರು ಸ್ಲೇವ್ ಇವರು? ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ ಎಲ್ಲಿ ಬರ್ತಾರೆ ಅಂತಂತಂದ್ರೆ ಸುಲ್ತಾನೇಟ್. ಮಧ್ಯಕಾಲೀನ ಭಾರತ ಒಳಗಡೆ ಸುಲ್ತಾನೇಟ್ ಬಗ್ಗೆ ಓದ್ತೀರಿ, ಅಲಾವುದ್ದೀನ್ ಖಿಲ್ಜಿ. ಅದ್ರ ಬಗ್ಗೆ ಹೋದ್ರೆ ಖಿಲ್ಜಿ ಕ್ರಾಂತಿ ಅಂತ ಕರೀತಾರೆ ಅದನ್ನ. ಅಂದ್ರೆ ಇದರ ಆನ್ಸರ್ ಏನಂತಂದ್ರೆ ABCD ಕರೆಕ್ಟ್. ಕಲ್ಪಿಸಿದ ಸುಲ್ತಾನ್ ಯಾರು? ನೋಡ್ರಿ, ಅಲಿ ಆದಿಲ್ ಶಾ. ಇವ್ರದನ್ನ ಏನ್ ಮಾಡಿ ಓದ್ಲೇಬೇಕು. ಅದಕ್ಕೆ ನಾನು ಹೇಳಿದ್ದೀನಿ ಆಡಳಿತ ವ್ಯವಸ್ಥೆ ಓದ್ಲೇಬೇಕು ನೀವು, ರಾಜವಂಶಗಳದ್ದು. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಬಂಡಗಳನ್ನು ಸರಿಯಾದ ಕಾಲಾನುಕ್ರಮವಾಗಿ ಜೋಡಿಸಿ ಅಂತಂದ್ರೆ ದೀಸ್ ಆರ್ ರಿಲೇಟೆಡ್ ಟು ದ ಕರ್ನಾಟಕ ರಿವೋಲ್ಟ್ಸ್ ಆರ್ ಎಜಿಟೇಷನ್ಸ್. ಬಂಡಾಯ, ಎಜಿಟೇಷನ್ಸ್ ರಿಲೇಟೆಡ್. ಕರ್ನಾಟಕ ಜೋಗ್ರಫಿ, ಕರ್ನಾಟಕ ಪೊಲಿಟಿ, ಕರ್ನಾಟಕ ಎಕನಾಮಿ, ಕರ್ನಾಟಕ ಹಿಸ್ಟ್ರಿ. ಫಸ್ಟ್ ಮುಗಿಸ್ಬಿಡೋಣ, ಬರುವಷ್ಟು ಮಾರ್ಕ್ಸ್ ಬಂದ್ಬಿಡ್ತವೆ. ಓಕೆ, ನೆಕ್ಸ್ಟ್ 47ನೇದು. ಕೆಲವೊಂದು ವಿದ್ಯಮಾನಗಳನ್ನು ಮತ್ತು ಅವುಗಳ ಹಿಂದಿರುವ ಕಾರಣ ತತ್ವಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಹೌದಲ್ರಿ? ನೋಡಿ, ನಕ್ಷತ್ರಗಳ ಮೀನುಗುವಿಕೆ, ವಾಯುಮಂಡಲ ವಕ್ರೀಭವನ ಕರೆಕ್ಟ್. ಕಾಮನಬಿಲ್ಲು ಪ್ರಸರಣ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನ, ಇಂಟರ್ನಲ್ ರಿಫ್ಲೆಕ್ಷನ್ ಕರೆಕ್ಟ್. ಆಕಾಶದ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ 100% ಅಂತಂದ್ರೆ ಎಲ್ಲನೂ ಕರೆಕ್ಟ್ ಆಗಿದೆ ಅಂದಂಗೆ. ಬೇಸಿಕ್ ಸೈನ್ಸ್ 6 to 10 ಸ್ಟೇಟ್ ಬುಕ್ಸ್ ಪರ್ಫೆಕ್ಟ್ ಆಗಿರಬೇಕು.
ಬೆಳಕು, ಶಾಖ, ವೇಗ, ಇವೆಲ್ಲ ಏನೇನು ಚಾಪ್ಟರ್ಸ್ ಇದಾವಲ್ಲ, ಬೇಸಿಕ್ ಚಾಪ್ಟರ್ಸ್ ಏನಿದಾವಲ್ಲ ಆ ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಓದ್ರಿ. ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಕಾಯ್ದೆಯಲ್ಲಿ ರಚಿಸಿತು? ಜಲ ಮಾಲಿನ್ಯ ತಡೆಗಟ್ಟುವಿಕೆ ನಿಯಂತ್ರಣ ಕಾಯ್ದೆ 1974. ಪ್ರಶ್ನೆಗಳು ಗೊತ್ತಿದ್ರೆ ಬರೀರಿ, ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬರ್ರಿ, ತಲೆ ಕೆಡಿಸ್ಕೋಬೇಡ್ರಿ, ಯಾಕಂದ್ರೆ ನೆಗೆಟಿವ್ ಹೋಗ್ತವೆ. ಎಸ್ ಆರ್ ನೋ ಈ ಥರ ಕ್ವಶನಿಗೆ ನಾನು ಏನು ಕರಿತೇನೆ ಅಂತಂದರೆ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಇವು. ಅಂತಂದರೆ ರೈಸ್ ಇವೇನಿದೆ ಅಲ್ಲ, ಕಲ್ಯಾಣ ಸೋನಾ ಮತ್ತು ಸೋನಾಲಿಕಾ ಇವೆರಡು ಯಾವ ತಳಿಗಳು ಅಂತಂದ್ರೆ ಗೋಧಿ ತಳಿಗಳಿವು. ಜಯ, ಐಆರ್8 ಆ್ಯಂಡ್ ರತ್ನ ಅಂದರೆ CDE ಇವೆಲ್ಲ ಏನಂತಂತಂದ್ರೆ ರೈಸ್ ತಳಿಗಳು. ಇದು ಗೊತ್ತಿದ್ರೆ ನೀವು ಟಿಕ್ ಹಾಕ್ಬೋದು, ಗೊತ್ತಿಲ್ಲ ಅಂದ್ರೆ ಇಲ್ಲ. ಲಾಸ್ಟ್ ಟೈಮ್ ಒಂದು ಕ್ವಶನ್ ಬಂದಿತ್ತು, ಎಮ್ಮೆ ತಳಿಗಳ ಬಗ್ಗೆ ಕೇಳ್ತಾರೆ, ಎಮ್ಮೆಗಳು ಯಾವ ಇದಾವೆ, ಆ ರೀತಿಯೂ ಪ್ರಶ್ನೆ ಬರ್ತವೆ. ಒಂದು ಸ್ವಲ್ಪ ಲಕ್ಷ ಕೊಟ್ಟು ಓದ್ಬೇಕು ನೀವು ಅಷ್ಟೇ. ರಿಲೇಟೆಡ್ ಟು ದ ಹಾರ್ಮೋನ್ಸ್, ಪ್ರೊಲ್ಯಾಕ್ಟಿನ್ ಅಂತ ಕರಿತೇವೆ. ವೆಸೋಪ್ರೋಸಿನ್ ಇದೇನಿದೆ ಅಂತಂದ್ರೆ ಇದು ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ. ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಏನಿರ್ತದೆ, ರಕ್ತದ ಒತ್ತಡ ರಿಲೇಟೆಡ್ ಇದು. ಮತ್ತೆ ಯೂರಿನ್ ಔಟ್ಪುಟ್ ಅದಕ್ಕೆ ಸಂಬಂಧಿಸಿದ್ದು. ಯೂರಿನ್ ಔಟ್ಪುಟ್ ಮತ್ತು ರಕ್ತದ ಸಂಬಂಧಿಸಿದ್ದು ಇದು. ಮೆಲಾಟೋನಿಯನ್ ಇದು ಸ್ಲೀಪ್ ಸೈಕಲ್, ನಿಮ್ ನಿದ್ದೆ ಏನಿದೆಯಲ್ಲ ಅಲ್ಲಿ ಕೆಲಸ ಮಾಡುತ್ತೆ. ಸ್ಲೀಪ್ ಸೈಕಲ್ ಅಂತ ಕರಿತೇವೆ ನಾವು. ಸ್ಲೀಪ್ ಸೈಕಲ್ ಅಲ್ಲಿ ವರ್ಕ್ ಮಾಡುತ್ತೆ. ಮತ್ತೆ ಇನ್ನೊಂದು ಎಲ್ಲಿ ಸಿಕ್ರೇಷನ್ ಆಗುತ್ತೆ ಮೆಲಾಟೋನಿಯನ್, ಪೀನಿಯಲ್ ಗ್ಲ್ಯಾಂಡ್. ಇದಕ್ಕೆ ಲವ್ ಹಾರ್ಮೋನ್ ಅಂತ ಹೇಳಿ ಕರೀತಾರೆ. ಲವ್ ಹಾರ್ಮೋನ್. ನೀವು ಖುಷಿ ಇದ್ದಾಗ ಸಂತೋಷವಾಗಿದ್ದಾಗ ಅದೇನು ಸಿಕ್ರೇಷನ್ ಆಗುತ್ತಲ್ಲ ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಆಕ್ಸಿಟೋಸಿನ್ ಅಂತ ಕರಿತೇವೆ. ನೆನ್ಪಿಟ್ಕೊಂಡ್ಬಿಡ್ರಿ, ಆಕ್ಸಿಟೋಸಿನ್ ನಾವು ಇನ್ನೊಂದು ಹೆಸರು ಕರಿತೇವೆ ಲವ್ ಹಾರ್ಮೋನ್ ಅಂತ ಕರಿತೇವೆ. ಒಂದು ಎಕ್ಸಾಮ್ಗೆ ಕೇಳಿದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾಲ್ಡ್ ಆಸ್ ಅ ಲವ್ ಹಾರ್ಮೋನ್ ಅಂತೇಳಿ, ಅದು ಆಕ್ಸಿಟೋಸಿನ್. ನೀವು ಖುಷಿ ಇದ್ದಾಗ ಸಿಕ್ರೇಷನ್ ಆಗೋದು ಅದು. ಓಕೆ, ಇಷ್ಟಂತೂ ನಿಮ್ಗೆ ಗೊತ್ತಿರಲೇಬೇಕು. ಅದಕ್ಕೆ ನಾನು ಯಾವಾಗ ಹೇಳಿದ್ದೀನಿ ಗ್ರಂಥಿಗಳ ಬಗ್ಗೆ, ಹಾರ್ಮೋನು ಮತ್ತು ಹಾರ್ಮೋನ್ ಸಿಕ್ರೇಷನ್ ಪ್ರೀವಿಯಸ್ ಕ್ವಶನ್ ಪೇಪರ್ನಾಗೂ ನಾವು ಇದನ್ನು ಸಾಲ್ವ್ ಮಾಡಿದ್ದೇವೆ ಈ ರೀತಿ ಪ್ರಶ್ನೆಗಳನ್ನು. ಅದಕ್ಕೆ ಇದನ್ನು ಸೈನ್ಸು ಕರ್ನಾಟಕ ಹಿಸ್ಟ್ರಿ ಮೇಲೆ ನೋಡಿ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಬರ್ತಿದ್ದಾವೆ, ನೀವು ಸ್ವಲ್ಪ ಲಕ್ಷ ಕೊಡ್ಬೇಕು ಅದಕ್ಕೆ. ಅಂದರೆ ನೀವು ಎದ್ರ ಬಗ್ಗೆ ಓದ್ಬೇಕಂತಂದ್ರೆ ಆರ್ಗನ್ಸ್ ಆ್ಯಂಡ್ ಫಂಕ್ಷನ್ಸ್, ನಮ್ಮ ಬಾಡಿ ಒಳಗಡೆ ಏನು ಪ್ರಮುಖ ಅಂಗಾಂಗಗಳದಾವೆಲ್ಲ ಅದರ ಕಾರ್ಯಗಳು, ಅಂಗಾಂಗಗಳು ಮತ್ತು ಕಾರ್ಯಗಳು. ಹಾರ್ಟ್ ಹೆಂಗೆ ಕೆಲಸ ಮಾಡುತ್ತೆ, ಲಿವರ್ ಹೆಂಗೆ ಕೆಲಸ ಮಾಡುತ್ತೆ, ಕಿಡ್ನಿ ಹೆಂಗೆ ಕೆಲಸ ಮಾಡುತ್ತೆ, ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ, ಆ ಫಂಕ್ಷನ್ ಬಾಡಿ ಒಳಗಡೆ ಯಾವ್ಯಾವ ಪಾರ್ಟ್ಸ್ ಇದಾವೆ, ಬ್ರೈನ್ ಒಳಗೆ ಯಾವ ಪಾರ್ಟ್ ಇದಾವೆ, ಇವನ್ನೆಲ್ಲ ನೀವು ಸ್ವಲ್ಪ ಜನರಲ್ ಆಗಿ ಏನು ಮೆಡಿಕಲ್ ಥರ ಡೀಪ್ ಆಗಿ ಓದ್ಬೇಕಂತಲ್ಲ, ಜನರಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು. ಇದು ಎದ್ರ ಬಗ್ಗೆ ಕ್ವಶನ್ ಕೇಳಿದ, ಹಾರ್ಟ್ ಬಗ್ಗೆ ಕ್ವಶನ್ ಕೇಳಿದ. ಹೃತ್ಕರ್ಣ, ಆರ್ಟ್ರಿಯಮ್ ಅಂತ ಕರಿತೇವೆ ನಾವು ಇಂಗ್ಲೀಷಲ್ಲಿ, ಹೃತ್ಕರ್ಣ. ಇಲ್ಲಿ ನೋಡ್ರಿ, ಬಲ ಹೃತ್ಕರ್ಣ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ. ಭಾಗಗಳಂತ ಕೇಳಿದಾರೆ, ಅದಕ್ಕೆ ಒಂದು ಕ್ವಶನ್ ಮಾರ್ಕ್ ಇಡೋಣ, ನೋಡೋಣ. ಬಲೋತ್ಕರ್ಷಲ್ಲ ಇದು ನೋಡ್ರಿ ಮತ್ತೆ ಚೇಂಜ್ ಮಾಡಿದ್ದಾರೆ. ಇದು ಬಲ ಬರಬೇಕು, ಇದು ಎಡ ಬರಬೇಕು. ಎಡ ಹೃತ್ಕರ್ಣದಿಂದ ಅಶುದ್ಧ ರಕ್ತ ಸ್ವೀಕಾರ, ಬಲ ಹೃತ್ಕರ್ಣದಿಂದ ಅಶುದ್ಧ ರಕ್ತ ಸ್ವೀಕಾರ, ಎಡ ಹೃತ್ಕರ್ಣದಿಂದ ಶುದ್ಧ ರಕ್ತ ಸ್ವೀಕಾರ. ಇದು ಕರೆಕ್ಟ್ ಆನ್ಸರ್. ಅಂದ್ರೆ ಇಲ್ಲಿ ಆನ್ಸರ್ ಏನಂತಂದ್ರೆ ಒಂದು ಮಾತ್ರ, ಇದು ರಾಂಗು, ಇದು ರಾಂಗು. 2020ರಲ್ಲಿ ವೈದ್ಯಕೀಯ ಮತ್ತು ಶರೀರ ಕ್ರಿಯಾಶಾಸ್ತ್ರದ ಕ್ಷೇತ್ರದಲ್ಲಿ ಕೋವಿಡ್-19 ಪರಿಣಾಮಕಾರಿ mRNA ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿ ನೊಬೆಲ್ ಪಾರಿತೋಷಕ ಪಡೆದವರು ಯಾರು? ಇಬ್ಬರು ಜನ, ಕಾರಿಕೋ ಮತ್ತು ವೈಸ್ಮನ್. ಇಲ್ಲಿ mRNA ಅಂತಂದ್ರೆ ಏನು? mRNA ನೆನಪಿರಬೇಕು. mRNA ಅಂತಂದ್ರೆ ಮೆಸೆಂಜರ್ ಆರ್ಎನ್ಎ. mRNA ಅಂತಂದ್ರೆ ಮೆಸೆಂಜರ್ ಆರ್ಎನ್ಎ. ಇದು ಏನ್ ಮಾಡುತ್ತೆ ಅಂತಂದ್ರೆ ಜೆನೆಟಿಕ್ ಮಾಹಿತಿ ಏನಿರುತ್ತಲ್ಲ, ಜೆನೆಟಿಕ್ ಇನ್ಫಾರ್ಮೇಶನ್ DNA ದಿಂದ ಎಲ್ಲಿ ಸಪ್ಲೈ ಮಾಡುತ್ತೆ ಅಂತಂದ್ರೆ ರೈಬೋಸೋಮ್ಸ್ಗೆ ಕಳಿಸುತ್ತೆ. ಜೆನೆಟಿಕ್ ಮಾಹಿತಿನ ಏನ್ ಮಾಡುತ್ತೆ ಅಂತಂದ್ರೆ DNA ದಿಂದ ರೈಬೋಸೋಮ್ಸ್ಗೆ ಕಳಿಸುತ್ತೆ. ರೈಬೋಸೋಮ್ಸ್ ನಿಮ್ಗೆ ಗೊತ್ತಿರಬೇಕು. ಸೆಲ್ ಜೀವಕೋಶ ಓದುವಾಗ, ಮಾನವ ಜೀವಕೋಶ ಓದುವಾಗ ಅಲ್ಲಿ ನೀವು ರೈಬೋಸೋಮ್ಸ್ ಬಗ್ಗೆ ಓದ್ತೀರಿ. ಅಲ್ಲಿ ಇದೇನ್ ಮಾಡುತ್ತೆ ಅಂತಂದ್ರೆ ನಮ್ಮ ಜೆನೆಟಿಕ್ ಇನ್ಫಾರ್ಮೇಶನ್ ಅಲ್ಲಿ ಸೆಂಡ್ ಮಾಡುತ್ತೆ ಥ್ರೂ ದ DNA. ಅದನ್ನ ನಾವು ಏನ್ ಕರಿತೇವೆ ಅಂತಂದ್ರೆ mRNA ಅಂತ ಕರಿತೇವೆ. ನೆನ್ಪಿಟ್ಕೊಂಡ್ಬಿಡ್ರಿ. ಇದನ್ನ ಕಂಡಿದ್ದು ಯಾರು? ಕ್ಯಾರಿಕೋ ಮತ್ತು ಇದು ವ್ಯಾಟ್ಸನ್ ಮತ್ತು ಕ್ರಿಕ್ ಏನ್ ಮಾಡಿದಾರೆ ಅಂತಂದ್ರೆ ಡಬಲ್ ಹೆಲಿಕ್ಸ್ ಮಾಡೆಲ್ ಇವರೇ ಕಂಡು ಹಿಡಿದಿದ್ದು. ಡಬಲ್ ಹೆಲಿಕ್ಸ್ ಮಾಡೆಲ್ ಇವರೇ ಆವಿಷ್ಕಾರ ಮಾಡಿದ್ದು. ಡಬಲ್ ಹೆಲಿಕ್ಸ್ ಅಂತಂದ್ರೆ DNA ಮಾಡೆಲ್ ಈ ತರ ಇರುತ್ತಲ್ಲ, ಈ ತರ ಮಾಡೆಲ್ ಏನ್ ಮಾಡಿದೆ ಅಂತಂದ್ರೆ ಇವರೇ ಡಬಲ್ ಹೆಲಿಕ್ಸ್ ಮಾಡೆಲ್. H.G. ಖುರಾನ ಇವ್ರು ಎದ್ರ ಬಗ್ಗೆ ಓದಿದಾರೆ ಅಂತಂತಂದ್ರೆ DNA ಪಾಲಿಮರ್ಸ್. ನೆಕ್ಸ್ಟ್ ಎಕ್ಸಾಮ್ ಕೇಳ್ಬೋದು ಇದನ್ನ, DNA ಪಾಲಿಮರ್ಸ್. ಈ ಜೆಫ್ರಿ ಐ ಹಿಂಟನ್ ಇದಾರಲ್ಲ, ಈಸ್ ಕಾಲ್ಡ್ ಎಸ್ ಅ ಫಾದರ್ ಆಫ್ AI, ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.
ಈಗೆಲ್ಲ ನೀವು AI ಅಂತ ನೋಡ್ತಿಲ್ಲ, ಕೃತಕ ಬುದ್ಧಿಮತ್ತತೆ ಅಂತ ಸಿಕ್ಕಾಪಟ್ಟೆ ನ್ಯೂಸ್ನಾಗ ಇದೆ, ಅದ್ರ ಮೇಲೆ ಎಸ್ಸೆನೂ ಬರ್ತಿದ್ದಾವೆ. ಅದ್ರ ಪಿತಾಮಹ ಯಾರಿಗಂತ ಕರೀತಾರೆ ಅಂತಂದ್ರೆ ಜೆಫ್ರಿ ಹಿಂಟನ್, ಇವರೊಬ್ಬರು ಕಂಪ್ಯೂಟರ್ ಸೈಂಟಿಸ್ಟ್ ಇವರು. ನೆಕ್ಸ್ಟ್ ಬರುವಂಥ ಎಕ್ಸಾಮಿಗೆ ಕೇಳ್ಬೋದು. ಫ್ರೆಂಚ್ ವರ್ಸ್ ಬ್ರಿಟಿಷ್. ಭಾರತದ ದಕ್ಷಿಣ ಭಾಗ ಏನಿದೆಯಲ್ಲ ಈ ಪಾರ್ಟ್, ಇದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಮಹತ್ವವನ್ನು ಕೊಡ್ತಾರೆ. ಎದಕ್ಕಂತಂದ್ರೆ ಅಲ್ಲಿ ಒಂದು ಸಂಪನ್ಮೂಲಗಳ ರಿಚ್ ರಿಸೋರ್ಸಸ್ ಸಿಗ್ತವೆ. ಮಸ್ಲಿನ್ ಇರ್ಬೋದು, ಮಸಾಲೆ ಪದಾರ್ಥಗಳಿರ್ಬೋದು, ಮುತ್ತು ರತ್ನಗಳಿರ್ಬೋದು, ಮತ್ತು ಇನ್ನೊಂದೇನು ಕೋಸ್ಟಲ್ ಸೈಡ್. ಎರಡಕ್ಕೂ ಏನು ಸಿಗುತ್ತೆ ಅಂತಂದ್ರೆ ಕೋಸ್ಟಲ್ ಸಿಗುತ್ತೆ, ಪೋರ್ಟ್ ಸಿಗ್ತವೆ, ನ್ಯಾಚುರಲ್ ಪೋರ್ಟ್ಸ್, ಬಂದರುಗಳು. ಅವ್ರಿಗೆ ಆಮದು ರಫ್ತು ಮಾಡ್ಕೊಳಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಅಂದರೆ ಟೋಟಲಿ ಎಕನಾಮಿಕಲ್ ಬೆನಿಫಿಟ್ ಇದ್ದದಕ್ಕೋಸ್ಕರ ಆ ಪ್ಲೇಸ್ ಸಂಬಂಧ ಇವ್ರು ಜಗಳ ಮಾಡ್ತಾರೆ, ಯಾರು, ಫ್ರೆಂಚ್ ಮತ್ತು ಬ್ರಿಟಿಷ್. ಆ ಕದನಗಳಿಗೆ ನಾವು ಏನು ಕರಿತೇವೆ ಅಂತಂದ್ರೆ ಕರ್ನಾಟಕ ಯುದ್ಧಗಳನ್ನು ಕರಿತೇವೆ. ಆ ಏರಿಯಾಕ್ಕೆ ಏನು ಕರಿತೇವೆ, ಕರ್ನಾಟಕ ಏರಿಯಾ ಅಂತ ಹೇಳಿ ಕರಿತೇವೆ. ಇಲ್ಲಿ ಮೊದಲನೇ ಕರ್ನಾಟಕ ಯುದ್ಧ ಏನಿದೆ ಅಲ್ಲ, ಇದು ಪ್ಯಾರಿಸ್ ಒಪ್ಪಂದ ಅಲ್ಲ, ಇದು ಎಕ್ಸೆಲಾ ಚಪೆಲ್ಲಾ 48ರವರೆಗೂ ಫಸ್ಟ್ ಕರ್ನಾಟಕ ವಾರ್ 1749ರಿಂದ 54 ಆಗುತ್ತೆ. ಇಲ್ಲಿ ಯಾವ್ದು ಒಪ್ಪಂದ ಆಗುತ್ತೆ ಅಂತಂದ್ರೆ ಎರಡನೇ ಕರ್ನಾಟಕ ಒಳಗಡೆ ಇದು ಕರೆಕ್ಟ್. ಎದಕ್ಕಂತಂದ್ರೆ ಪಾಂಡಿಚೇರಿ ಒಪ್ಪಂದ ಆಗುತ್ತೆ 1758ರಿಂದ 63ಗೆ. 1758ರಿಂದ 63. ಇಲ್ಲಿ ಎಕ್ಸೆಲಾ ಚಪೆಲ್ಲಾ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾರಿಸ್ ಒಪ್ಪಂದ ಆಗುತ್ತೆ. ಅದಕ್ಕೆ ನೋಡಿ ಹಿಂದೆ ಮುಂದೆ ಮಾಡಿ ಕೇಳಿದ್ದಾರೆ, ಪ್ಯಾರಿಸ್ ಒಪ್ಪಂದ, ಅದನ್ನು ನಾವು ಪ್ಯಾರಿಸ್ ಪೀಸ್ ಟ್ರೀಟಿ ಅಂತೂ ಕರಿತೇವೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೀವು ಕರ್ನಾಟಕ ಯುದ್ಧಗಳನ್ನ ನೆನಪಿಟ್ಕೋಬೇಕು. ನೋಡ್ರಿ, ಇಲ್ಲಿ ಕರ್ನಾಟಕ ಯುದ್ಧ, ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ, ಆಂಗ್ಲೋ ಸಿಖ್ ಯುದ್ಧ. ಇವು ಆಂಗ್ಲೋ ಅಂತ ಏನು ಬರ್ತಾವಲ್ಲ ಆ ಯುದ್ಧಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯುದ್ಧಗಳು ಯಾವಾಗ ನಡೀತು, ಅದರ ಪರಿಣಾಮ ಏನು, ಅಷ್ಟು ಓದಿದ್ರೆ ಸಾಕು. ವೆನ್ ದ ವಾರ್ ಹ್ಯಾಪನ್ಡ್, ವಾಟ್ ಈಸ್ ದ ರಿಸಲ್ಟ್, ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ದ ವಾರ್, ಇಷ್ಟಿದ್ರೆ ಗೊತ್ತು. ಅದ್ರ ಮೇಲೆ ಕ್ವಶನ್ ಬಂದಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ್ದು ಕರೆಕ್ಟ್ ಆದಂಗೆ ಆಯ್ತು, ಒಂದು ಮಾತ್ರ. ಆನ್ಸರ್ ಏನಂತಂದ್ರೆ ಒಂದು ಮಾತ್ರ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಚಂಪಾರಣ ಸತ್ಯಾಗ್ರಹ ಪ್ರಥಮ ಕಾನೂನು ಭಂಗ ಚಳುವಳಿ, ಅಹಮದಾಬಾದ್ ಹತ್ತಿಗರಣಿ ಮುಷ್ಕರ ಪ್ರಥಮ ಅಸಹಕಾರ ಚಳುವಳಿ, ಖೇಡಾ ಸತ್ಯಾಗ್ರಹ ಪ್ರಥಮ ಉಪವಾಸ ಸತ್ಯಾಗ್ರಹ ಅಂತ ಹೇಳಿ. ನೋಡ್ರಿ, ಇದು ಎದರ ಮೇಲೆ ಕ್ವಶನ್ ಇದೆ ಅಂತಂದ್ರೆ ದಿಸ್ ಕ್ವಶನ್ ಈಸ್ ಆನ್ ಗಾಂಧಿಯನ್ ಏಜ್, ಗಾಂಧಿ ಯುಗದ ಮೇಲೆ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಗಾಂಧಿ ಭಾರತಕ್ಕೆ ಯಾವಾಗ ಬರ್ತಾರೆ, 1915 ಜನವರಿಗೆ ಬರ್ತಾರೆ. ಆ ದಿವಸನ ನಾವು ಏನು ಆಚರಿಸ್ತೀವಿ, ಪ್ರವಾಸಿ ಭಾರತೀಯ ದಿವಸ ಅಂತ ಹೇಳಿ ಆಚರಿಸ್ತೀವಿ. ನಿಮ್ಗೆ ನೆನಪಿರಬೇಕು. 1915ರಿಂದ 1917 ಏನು ಮಾಡ್ತಾರಂತೆ, ಪರಿಭ್ರಮಣ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಒಂದು ಪ್ಲೇಸಿಗೆ ಇನ್ನೊಂದು ಪ್ಲೇಸ್ ಏನು ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಇಂಡಿಯನ್ ಟ್ರಾವೆಲ್ ಮಾಡ್ತಾರೆ. ಎದಕ್ಕೆ ಟ್ರಾವೆಲ್ ಮಾಡ್ತಾರೆ, ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ, ಭಾರತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಇದನ್ನು ಹೊರಗಡೆ ಇರ್ತಾರೆ ಅವರು, ಆಫ್ರಿಕನ್ ಭಾರತನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಟ್ರಾವೆಲ್ ಮಾಡ್ತಾರೆ. ಈಗೆಲ್ಲ ನೋಡ್ರಿ, ಈಗ ನಾವು ರೀಸೆಂಟಾಗಿ ನೋಡಿ ಬೇರೆ ಎಲೆಕ್ಷನ್ ಪ್ರಶಾಂತ್ ಕಿಶೋರ್ ಮಾಡಿದ್ರು, ಅಣ್ಣಾಮಲೈ ಮಾಡಿದ್ರು. ಇಟ್ ಬಿಕಮ್ ಅ ಮೇನ್ ಟೂಲ್ ಆಫ್ ದ ಮಾಡರ್ನ್ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಪ್ರಸ್ತುತ ರಾಜಕೀಯಕ್ಕೆ ಒಂದು ಟೂಲ್ ಆಗಿದೆ, ಅದು ಒಂದು ಸಲಕರಣೆ ಆಗಿದೆ, ಪದಯಾತ್ರೆ ಮಾಡೋದು. ಅದನ್ನ ಹೆಂಗ್ ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದ್ರೆ ಗಾಂಧೀಜಿ ಫಸ್ಟ್. ಅದಕ್ಕೆ ಗಾಂಧೀಜಿಗೆ ನಾನು ಏನಂತ ಕರಿಬೋದು ಅಂತಂದ್ರೆ ಐ ಕ್ಯಾನ್ ಕಾಲ್ ನಿಮ್ ಆಸ್ ಇನ್ವೆಂಟರ್ ಇನ್ ದ ಪಾಲಿಟಿಕ್ಸ್. ಪಾಲಿಟಿಕ್ಸ್ನಲ್ಲಿ ಒಬ್ಬ ಆವಿಷ್ಕಾರಿ ಅಂತ ಹೇಳಿ ಕರಿಬೋದು ನಾನು. ಓಕೆ, 1917 ಮತ್ತು 18 ಏನು ಮಾಡ್ತಾರೆ ಅಂತಂದ್ರೆ ಸತ್ಯಾಗ್ರಹ ಆಗ್ತವೆ. ಒಂದು ಚಂಪಾರಣ ಸತ್ಯಾಗ್ರಹ ಆಗುತ್ತೆ, ಒಂದು ಖೇದಾ ಸತ್ಯಾಗ್ರಹ ಆಗುತ್ತೆ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆಗುತ್ತೆ. ಇವು 3 ಆಗ್ತವೆ. ಇದನ್ನೇ ಇಲ್ಲಿ ಕ್ವಶನ್ ಕೇಳಿದಾರೆ ಅವರು. 100% ಕರೆಕ್ಟ್. ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಸಿವಿಲ್ ಡಿಸ್ಒಬಿಡಿಯನ್ಸ್ ಅಂತ ಕರಿತೇವೆ. ಸಿವಿಲ್ ಡಿಸ್ಒಬಿಡಿಯನ್ಸ್ ಅಂತಂದ್ರೆ ನಾನು ಏನೇ ಸರ್ಕಾರ ಮಾಡಿದ್ರು ಅದ್ರ ವಿರುದ್ಧವಾಗಿರುತ್ತೆ, ನಾನು ಅದನ್ನು ಒಪ್ಪಲ್ಲ. ಒಬ್ಬೆ ಅಂದ್ರೆ ಒಪ್ಪೋದು, ಅದನ್ನು ಒಪ್ಪಲ್ಲ, ಫಾಲೋ ಮಾಡಲ್ಲ, ನಂಬಿಕೆ ಇರಲ್ಲ, ಆ ಥರ. ಇದು ಯಾವಾಗತ್ತೆ, 1917. ಇಲ್ಲಿ ನೋಡಿ, ಅಹಮದಾಬಾದ್ ಹತ್ತಿಗರಣಿ ಮುಷ್ಕರ ಇದು ಮತ್ತೆ ಎಕ್ಸ್ಚೇಂಜ್ ಮಾಡೋದನ್ನು. ಪ್ರಥಮ ಉಪವಾಸ ಸತ್ಯಾಗ್ರಹ ಇಲ್ಲಾಗಬೇಕು, ಉಪವಾಸ ಸತ್ಯಾಗ್ರಹ. ಇಲ್ಲಿ ಅಸಹಕಾರ ಇಲ್ಲಾಗಬೇಕು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇಲ್ಲಾಗಬೇಕು. ಇಲ್ಲೇ ಫಾಸ್ಟ್ ಅಂಡ್ ಟು ಡೆತ್ ಇಲ್ಲಾಗಬೇಕು. ಗಾಂಧೀಜಿ ಮೇಲೆ ಇದೇ ಪತ್ರಿಕೆ ಒಳಗಡೆ 2 ಕ್ವಶನ್ ಬಂದಿದ್ದಾವೆ. ಅಂದ್ರೆ ಫೇಮಸ್ ಪರ್ಸನಾಲಿಟೀಸ್ ನೆನಪಿಟ್ಕೋಬೇಕು. ಗಾಂಧಿಯನ್ ಯುಗ ಅಂತೂ ಕಂಪಲ್ಸರಿ ರೀ. 1857ರಿಂದ 1947 ಪ್ರಶ್ನೆ ಬರುವೇನೆ. ಗಾಂಧೀಜಿದಂತೂ ಬಂದೇ ಬರುತ್ತೆ. ಯಾವುದೇ ಕ್ವಶನ್ ಪರ್ನಾಗ ನೋಡಿ ನೀವು ಗಾಂಧೀಜಿ ಬಗ್ಗೆ ಬರಲೇಬೇಕು, ಬಿಕಾಸ್ ಮಹಾತ್ಮ ಗಾಂಧಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ದಕ್ಷಿಣ ಭಾರತದಲ್ಲ ರೈತವಾರಿ ಪದ್ಧತಿ ಜಾರಿಗೆ ಶ್ರಮಿಸಿದವರು ಯಾರು? ಈ ಕ್ವಶನ್ ಎದ್ರ ಮೇಲಿದೆ ಅಂತಂದ್ರೆ ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ದ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಯಾರ್ದು ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್? ಬ್ರಿಟಿಷರ್ದು. ಇವರು 3 ಸಿಸ್ಟಮ್ ಅನ್ನು ತೊಗೊಂಬರ್ತಾರೆ. ಒಂದು ಜಮೀನ್ದಾರಿ, ಎರಡನೇದು ರೈತವಾರಿ, ಮೂರನೇದು ಮಹಲ್ವಾರಿ. ಯಾವುದೇ ತೊಗೊಂಬರ್ತಾರೆ? ಜಮೀನ್ದಾರಿ, ರೈತವಾರಿ, ಮಹಲ್ವಾರಿ ತೊಗೊಂಬರ್ತಾರೆ. ಬೇಸಿಕಲಿ ಏನಂತಾರೆ, ಭೂ ಕಂದಾಯ ವ್ಯವಸ್ಥೆ ಅದು.
ಜಮೀನ್ದಾರ್ ಅಂತಂತಂದ್ರೆ ಅವಂಗೆ ಮತ್ತೆ ಲ್ಯಾಂಡಿಗೆ ಸಂಬಂಧ ಇರೋಂಗಿಲ್ಲ, ಅವಂಗೆ ಮತ್ತೆ ಆ ಇರುವಂತ ಪ್ಲೇಸಿಗೆ ಭೂಮಿಗೆ ಸಂಬಂಧ ಇರಲ್ಲ. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ರೈತರ ಕಡೆಯಿಂದ ದುಡ್ಡು ಇಸ್ಕೊಂಡು ಗೌರ್ಮೆಂಟಿಗೆ ಏನ್ ಮಾಡ್ತಾನೆ ಟ್ಯಾಕ್ಸ್ ಕಟ್ತಾನೆ, ಗೌರ್ಮೆಂಟಿಗೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ. ಇದರಿಂದ ಏನಾಗ್ತಿದೆ ಅಂತಂದ್ರೆ ರೈತರ ಮೇಲೆ ಉಳುವವನ ಮೇಲೆ ಏನಾಗುತ್ತೆ ಅಂತಂದ್ರೆ ದೌರ್ಜನ್ಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಲಾಯ್ಟ್ ದ ಪೀಸೆಂಟ್ಸ್. ಯಾಕಂದ್ರೆ ಇವನು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಈ ಸ್ಟಾರ್ಟೆಡ್ ಬಿಕಮ್ ಅ ಕ್ರಾಫ್ಟ್. ಎಲ್ಲರೂ ಅಂತ ಹೇಳಕತ್ತಿಲ್ಲ ನಾನು, ಒಳ್ಳೆ ಜಮೀನ್ದಾರು ಇದ್ರು. ಅದರಿಂದ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ರೈತರ ಶೋಷಣೆ ಆಯ್ತು. ಎಷ್ಟೋ ದಂಗೆಗಳು ಜಮೀನ್ದಾರ ವಿರುದ್ಧ ದಂಗೆಗಳು ಸ್ಟಾರ್ಟ್ ಆಗ್ತಾವ ಮುಂದೆ. ನೆಕ್ಸ್ಟ್ ಯಾವ್ದು ಅಂತಂತಂದ್ರೆ ರೈತವಾರಿ. ಇಲ್ಲಿ ಏನಂತಂದ್ರೆ ಟ್ಯಾಕ್ಸ್ ಕಟ್ಟೋದು ಯಾರ ಮೇಲೆ ಡಿಪೆಂಡ್ ಅಂತಂದ್ರೆ ರೈತನ ಹೋಗಿ ಗೌರ್ಮೆಂಟಿಗೆ ತೆರಿಗೆ ಕಟ್ಟಬೇಕು ಈಸ್ಟ್ ಇಂಡಿಯಾ ಕಂಪನಿಗೆ. ಇನ್ನೊಂದು ಮಹಲ್ವಾರಿ ಅಂತಂತಂದ್ರೆ ಒಂದು 4-5 ಹಳ್ಳಿಗಳು ಕೂಡಿಸಿ ಅಥವಾ 1-2 ಹಳ್ಳಿಗಳು ಕೂಡಿಸಿ ಒಂದು ಮಹಲ್ ಅಂತ ಹೇಳಿ ಮಾಡ್ತಾರೆ. ಆ ಎಂಟರ್ ಹಳ್ಳಿದು ಜವಾಬ್ದಾರಿ ಅದು, ಏನೋ ಹೋಗಿ ತೆರಿಗೆ ಕಟ್ಟೋದು. ಅದಕ್ಕೆ 3 ಸಿಸ್ಟಮ್: ಜಮೀನ್ದಾರಿ, ರೈತವಾರಿ, ಮಹಲ್ವಾರಿ. ಇಲ್ಲಿ ಏನಿದೆಯಲ್ಲ, ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮುನ್ರೋ ಇವರಿಬ್ರು ಎದಕ್ಕೆ ಸಂಬಂಧಪಟ್ಟಿದ್ದಂತಂದ್ರೆ ರೈತವಾರಿಗೆ ಸಂಬಂಧಪಟ್ಟಿದ್ದು. ರೈತವಾರಿ ಹೋಲ್ಡ್ ಮೆಕೆನ್ಸಿ ಇದಾರಲ್ಲ, ಇವ್ರು ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಮಹಲ್ವಾರಿಗೆ. ಬಂದಿರೋದು ಯಾವಾಗ ಅಂತಂದ್ರೆ 1822ರಲ್ಲಿ. 1773ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜಮೀನ್ದಾರ್ ಪದ್ಧತಿನ ತರ್ತಾರೆ. ಇಲ್ಲಿ ಜೇಮ್ಸ್ ಗ್ರ್ಯಾಂಡ್ ಡ್ರಫ್ ಇದಾರಲ್ಲ, ಇವ್ರು ಹಿಸ್ಟೋರಿಯನ್, ಇವ್ರು ಇತಿಹಾಸಕಾರ, ಇವರು ಬ್ರಿಟಿಷ್ ಇತಿಹಾಸಕಾರ. ಇವ್ರು ಬುಕ್ ಬರೀತಾರೆ. ಏನ್ ಬರೀತಾರೆ ಅಂದ್ರೆ ಎ ಹಿಸ್ಟ್ರಿ ಆಫ್ ಮರಾಠಾಸ್ ಅಂತೇಳಿ ಬುಕ್ ಬರೀತಾರೆ ಇವರು. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಎ ಮತ್ತು ಸಿ ಮಾತ್ರ ಕರೆಕ್ಟ್. ನಿಮ್ಗೆ ಗೊತ್ತಿರಬೇಕು ಜಮೀನ್ದಾರಿ ಅಂದ್ರೆ ಏನು, ರೈತವಾರಿ ಅಂದ್ರೆ ಏನು, ಮಹಲ್ವಾರಿ. ಒಂದು ಸ್ವಲ್ಪ ಭೂಖಂಡ ವ್ಯವಸ್ಥೆ, ಬ್ರಿಟಿಷ್ ಆಡಳಿತ ವ್ಯವಸ್ಥೆ ನಿಮ್ ಚಾಪ್ಟರ್ ಇದೆಯಲ್ಲ, ಅದನ್ನ ನೀಟಾಗಿ ಸ್ವಲ್ಪ ಓದ್ಕೊಂಡ್ಬಿಡ್ರಿ. ಓಕೆ. ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾರತ ಧ್ವಜವನ್ನು ಎತ್ತಿ ಹಿಡಿದವರು ಯಾರು? ನೋಡ್ರಿ, ಇವೆಲ್ಲ ಎಸ್ ಅಂಡ್ ನೋ ಟೈಪ್ ಆಫ್ ಕ್ವಶನ್. ಇದ್ರ ಗೊತ್ತಿದ್ರೆ ಗೊತ್ತು, ಇಲ್ಲಾಂದ್ರೆ ಇಲ್ಲ. ಮನು ಬಕ್ಕರ್. 18ನೇ ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಸಂಸದರು ಬಿಜೆಪಿ. ಪ್ಯಾರಾಒಲಿಂಪಿಕ್ಸ್ 2024ಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಅವಲೋಕಿಸಿ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇದು ಒಂದೇ, ನಾನು ಯಾವಾಗ ಹೇಳಿದೆ ನಂಬರ್ 4 ವರ್ಷ. ಇದಕ್ಕೆ ಆನ್ಸರ್ ಏನಂತಂದ್ರೆ ACD ಸರಿಯಾಗಿದೆ. ಇದು 4 ವರ್ಷಕ್ಕೊಮ್ಮೆ ನಡೆಯುತ್ತೆ, ಅದೊಂದೇ ಚೇಂಜ್ ಮಾಡಿದ್ದಾರೆ. ಓಕೆ, ಅದಕ್ಕೆ ನೋಡ್ರಿ 2024ಕ್ಕೆ ಸಂಬಂಧಿಸಿದ್ದು ಇಲ್ಲ, 5 ಇದ್ದದ್ದು 4 ಮಾಡ್ಬೇಕಷ್ಟೇ ನೀವು. ಭಾರತದ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಗಂಡ ಯಾವ ದಿನಾಂಕದಂದು ಆಚರಿಸಿತ್ತು? ಆಗಸ್ಟ್ 23, 2024. ಅದಕ್ಕೆ ಚಂದ್ರಯಾನ 3 ಮಿಷನ್, ಚಂದ್ರಯಾನ 3 ಮಿಷನ್ ಸಕ್ಸಸ್ಫುಲ್. ಇಲ್ಲೇ ನೀವು ಅಗೇನ್ ಸಪ್ರೇಟ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿನಾಗ ಏನು ಓದ್ಬೇಕಂತಂದ್ರೆ ಪ್ರಮುಖ ಬಾಹ್ಯಾಕಾಶ ಏನು ಭಾರತ ಮಿಷನ್ಸ್ ಅಂತ ಏನು ಕರಿತಲ್ಲ, ಸ್ಪೇಸ್ ಮಿಷನ್ಸ್, ಇಂಪಾರ್ಟೆಂಟ್ ಸ್ಪೇಸ್ ಮಿಷನ್ಸ್ ನೆನಪಿರ್ಬೇಕು. ಈಗ ಮಾರ್ಸ್ ಹೋದ್ರೆ ಮಂಗಳಯಾನ, ಚಂದ್ರಯಾನ. ಈಗ ನಾವು ಏನು ಮಾಡ್ತಿದ್ದೀವಿ ಅಂತಂತಂದ್ರೆ ಇದನ್ನ ಕಳಿಸ್ತಿದ್ದೇವೆ, ಮ್ಯಾನಡ್ ಮಿಷನ್ ಕಳಿಸ್ತಾ ಇದ್ದೇವೆ, ಗಗನಯಾನ. ಪ್ರಶ್ನೆ ಬರ್ಬೋದು ಗಗನಯಾನ ಮೇಲೆ ನೆಕ್ಸ್ಟ್ ಎಕ್ಸಾಮಿಗೆ, ಒಂದು ಸ್ವಲ್ಪ ಅದ್ರ ಬಗ್ಗೆ ಓದ್ಕೊಳ್ಳಿ ಗಗನಯಾನ ಬಗ್ಗೆ. ಓಕೆ, ಬಾಹ್ಯಾಕಾಶ ಸ್ಪೇಸ್ ಮಿಷನ್ಸ್ ಇಂಪಾರ್ಟೆಂಟ್. ಹುಲಿ ಒಂದು ಬಿಟ್ಟು ಎಲ್ಲಾನು ಬರ್ತವೆ. ಆನ್ಸರ್ ಏನಂತಂತಂದ್ರೆ BCDE. ಕೆಳಕಂಡು ಯಾವ ಭರತನಾಟ್ಯ ಅನುಕ್ರಮದ ಭಾಗವಲ್ಲ? ಅಲರಿಪು ಇದೆ, ವರ್ಣಮ್ ಇದೆ, ತಿಲ್ಲಾನ ಇದೆ, ತರಂಗಂ ಇಲ್ಲ, ಲಾಸ್ಯ ಇಲ್ಲ. ಅಂದ್ರೆ ನೀವು ಎದ್ರ ಬಗ್ಗೆ ಓದ್ಬೇಕಂತಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಶಾಸ್ತ್ರೀಯ ನೃತ್ಯಗಳನ್ನು ಕರಿತೇವೆ. ಭರತನಾಟ್ಯ ಇರ್ಬೋದು, ಕುಚಿಪುಡಿ ಇರ್ಬೋದು, ಕಥಕ್ ಇರ್ಬೋದು, ಕಥಕಲಿ ಇರ್ಬೋದು, ಮೊಯಿನಿ ಅಟ್ಟಂ ಇರ್ಬೋದು ಒರಿಸ್ಸಾದ್ದು. ಒಮ್ಮೆ ರಾಜ್ಯಗಳ ಹೆಸರು ಕೇಳ್ತಾನೆ, ಒಮ್ಮೆ ಅದ್ರ ಪ್ರಕಾರಗಳು ಕೇಳ್ತಾನೆ. ಇಲ್ಲಿ ಪ್ರಕಾರಗಳು ಕೇಳಿದಾನೆ, ಅದ್ರ ಬಗ್ಗೆ ಕ್ವಶನ್ ಬರುವಂತ ಚಾನ್ಸಸ್ ಇದೆ. ನಿತಿನ್ ಸಿಂಘಾನಿ ಅಂತ ಒಂದು UPSC ನಾವು ರಿಫರ್ ಮಾಡ್ತೇವೆ. ಆರ್ಟ್ ಅಂಡ್ ಕಲ್ಚರ್ನ ಬೇಕಂದ್ರೆ ನೀವು ಅದನ್ನ ರೆಫರ್ ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟಾಗಿ ಗೂಗಲ್ ಮಾಡಿ ಏನು ಮಾಡ್ರಿ ಅಂತ ನೋಟ್ಸ್ ಮಾಡ್ಕೊಂಡ್ಬಿಡ್ರಿ, ಇಂಟರ್ನೆಟ್ ಯೂಸ್ ಮಾಡಿ. ಸ್ಮಾರ್ಟ್ ಇಂಪಾರ್ಟೆಂಟ್. ಎದಕ್ಕಂತ ಕೊಟ್ಟಿದ್ದಾರೆ ಅಂತ ಕೇಳಿ ಸರಿಯಾಗಿದೆ. ಭಾಗವಲ್ಲ ಅಂತ ಕೊಟ್ಟಿದ್ದಾರೆ. ಭಾಗವಲ್ಲ ಅಂತಂದ್ರೆ B ಭಾಗವಲ್ಲ, C ಭಾಗವಲ್ಲ, ಕರೆಕ್ಟ್. ರಾಮ್ಸರ್ ಅಂತ ಅಂದ ತಕ್ಷಣ ನಿಮ್ಗೆ ಏನು ನೆನಪು ಬರ್ಬೇಕಂತಂದ್ರೆ ಇರಾನ್ದಾಗ ಒಂದು ರಾಮ್ಸರ್ ಸೈಟ್ ಆಗಿತ್ತು, ಒಂದು ಪ್ಲೇಸ್ ಇತ್ತು. ಅಲ್ಲಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಮೀಟಿಂಗ್ ಮಾಡಿದ್ವಿ. ಈ ಮೀಟಿಂಗ್ ಯಾವ್ದು ರಿಲೇಟೆಡ್ ಇದೆ ಅಂತಂತಂದ್ರೆ ಜೌಗು ಪ್ರದೇಶ ಅಂದ್ರೇನು? ವೆಟ್ಲ್ಯಾಂಡ್ಸ್. ಅದಕ್ಕೆ ರಾಮ್ಸರ್ ಕನ್ವೆನ್ಷನ್ ಅಂತ ಕರಿತೇವೆ. ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತ ಕರೀತಾರೆ. ಅದಕ್ಕೆ ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್, ಜೌಗು ಪ್ರದೇಶ. ಇದ್ರೊಳಗೆ ಯಾವ್ದಪ್ಪ ಅಂತ ಹೇಳ್ಕೊಟ್ಟಿದ್ದಾರೆ. ABD. ಆನ್ಸರ್ ಏನಂತಂದ್ರೆ ABD. ಶರಾವತಿ ಇಲ್ಲ, ಇದಕ್ಕಂದ್ರೆ ಇದು ಮ್ಯಾಂಗ್ರೋ ಅಂದ ತಕ್ಷಣ ನಿಮ್ಗೆ ಏನೇನು ಬರ್ಬೇಕಂತಂದ್ರೆ ಸುಂದರ್ಬನ್. ಅಲ್ಲಿ ಮ್ಯಾಂಗ್ರೋ ತಳಿಗಳಿಗೆ ಇಂಪಾರ್ಟೆಂಟ್ ಇದು ಸುಂದರ್ಬನ್ಸ್, ನಿಮ್ಗೆ ನೆನಪಿರಬೇಕು. GPS ಸಂಕೇತಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣಗಳ
ಪ್ರಾಧಿಕಾರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆ ಹೆಸರೇನು? ಗಗನ್. ಭಾರತದ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ನವೋದ್ಯಮ ಸ್ಟಾರ್ಟ್ಅಪ್ ಬಗ್ಗೆ ಇದೆ ಕ್ವಶನ್. ಸ್ಟಾರ್ಟ್ಅಪ್ ಗಳನ್ನು ಉತ್ತೇಜಿಸಲು ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದ್ದಾರೆ. ಏಂಜಲ್ ಟ್ಯಾಕ್ಸ್ ಅನ್ನು ರದ್ದುಗೊಳಿಸಿದ್ದಾರೆ. ಏಂಜಲ್ ತೆರಿಗೆ ರದ್ದುಗೊಳಿಸಿದ ಅದರ ದರ ಎಷ್ಟಾಗಿತ್ತು? 30.9. ಏನಿದೆ ಏಂಜಲ್ ಟ್ಯಾಕ್ಸ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪ್ನಿ ತೆಗಿತಿದ್ದೇನೆ, ಒಂದು ಕಂಪ್ನಿ ಓಪನ್ ಮಾಡ್ತಿದ್ದೇನೆ ಅಂತ ಇಟ್ಕೋರಿ. ಈಗ ಫಾರ್ ಎಕ್ಸಾಂಪಲ್ ಕಾರ್ ಸಿದ್ದೇಶ್ವರ ಅಗರಬತ್ತಿ ಅನ್ನೋದು ನಾನು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ಮಾಡಿದ್ದೇನೆ. ನಂಗೆ ಆ ಕಂಪ್ನಿಗೆ ಏನು ಬೇಕಂದ್ರೆ ಹೂಡಿಕೆ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು. ಯಾರಾದರೂ ಮಾಡ್ಬೋದು ಇನ್ವೆಸ್ಟ್ಮೆಂಟ್. ಹಂಗೊಬ್ರು ಹೆಸರಿಲ್ಲದೆ ಮಾಡೋರು ಯಾರು ಇರ್ತಾರೆ ಅಂತಂದ್ರೆ ಏಂಜಲ್ ಇನ್ವೆಸ್ಟರ್. ಏಂಜಲ್ ಅಂತಂದ್ರೆ ಹೆಸರು ಇರಲ್ಲ, ಬಟ್ ಇನ್ವೆಸ್ಟ್ ಮಾಡಿರ್ತಾರೋ. ಆ ಇನ್ವೆಸ್ಟ್ಮೆಂಟ್ ನನ್ನ ಕಂಪ್ನಿ ಬಂತಪ್ಪ, ನಾಳೆ ನಂದು 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸರ್ಕಾರ ಏನಾದ್ರ ಮೇಲೆ ಸಿಕ್ಕಾಪಟ್ಟಿ ತೆರಿಗೆ ಹಾಕಿಬಿಟ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಕಂಪ್ನಿ ಮಾಡಿಕ್ಕೆ ತ್ರಾಸ ಆಗುತ್ತೆ. ನಾನು ಕಂಪ್ನಿ ನಡೆಸಬೇಕಲ್ಲ ನಂದು. ಎಲ್ಲ ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿಬಿಟ್ಟರೆ ನಾನೇನು ಮಾಡ್ಬೇಕು? ಅದ್ರಗೋಸ್ಕರ ಏನು ಮಾಡಿದ್ರು ಅಂತಂದ್ರೆ, ಈ ಸ್ಟಾರ್ಟಪ್ಗಳನ್ನು ಉತ್ತೇಜನಕ್ಕೋಸ್ಕರ, ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಏನು ಮಾಡಿದ್ರು ಅಂತಂದ್ರೆ, ಆ ತೆರಿಗೆನ ಏನಾದ್ರೂ ತೆಗೆದಾಕ್ಬಿಟ್ಟೆ ಅಂತಂದ್ರೆ ನನಗೆ ಏಂಜಲ್ ಇನ್ವೆಸ್ಟಿಂಗ್ ಸುಸೂತ್ರಾಗಿ ಬರುತ್ತೆ, ಸಲೀಸಾಗಿ ಬರುತ್ತೆ. ಅದರಿಂದ ನನ್ನ ಕಂಪ್ನಿ ಏನಾಗುತ್ತೆ? ಡೆವಲಪ್ಮೆಂಟ್ ಆಗಿ ಹೆಲ್ಪ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಓವರ್ ಆಗಿ ಇಂಡಿಯನ್ ಎಕನಾಮಿಗೂ ಒಳ್ಳೇದೇ, ಯಾಕಂದ್ರೆ ಎಕನಾಮಿಕ್ ಗ್ರೋತ್ ಆಗುತ್ತೆ, ಇಂಡಸ್ಟ್ರಿಯಲ್ ಗ್ರೋತ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂತಂದ್ರೆ ಈ ತೆರಿಗೆಗಳನ್ನ ತೆಗೆದಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ 30.9% ಇದೆ ಆನ್ಸರ್. ಎಷ್ಟಿತ್ತು? 30.9. ಅಂದ್ರೆ 100 ರೂಪಾಯಿ ಇತ್ತಂತ ನನ್ನ ಕಡೆ 100 ರೂಪಾಯಿ ಟ್ಯಾಕ್ಸ್ ಬಂತು, ಏಂಜಲ್ ಇನ್ವೆಸ್ಟ್ಮೆಂಟ್ ಬಂತಂದ್ರೆ ಅರೌಂಡ್ 30 ರಿಂದ 31 ರೂಪಾಯಿ ಎಲ್ಲಿ ಹೋಗ್ತಿತ್ತು ಅಂದ್ರೆ ಗೌರ್ಮೆಂಟ್ಗೆ ಹೋಗ್ತಿತ್ತು. ಬಟ್ ಇದನ್ನು ತೆಗೆದಿದ್ದಾರೆ ಈಗ. ಇಟ್ಸ್ ಅ ಗುಡ್ ಸ್ಟೆಪ್, ವೆರಿ ಗುಡ್ ಸ್ಟೆಪ್. ಎದಕ್ಕಂತಂದ್ರೆ ಎಷ್ಟು ಹೂಡಿಕೆ ಆರ್ಥಿಕತೆ ಒಳಗೆ ಬರುತ್ತಲ್ಲ ಅಷ್ಟು ಆರ್ಥಿಕ ಪ್ರಗತಿನ ಹೊಂದ್ತವೆ. ವೆರಿ ಇಂಪಾರ್ಟೆಂಟ್. ಓಕೆ, ಅನುರಾಗ್ ಕುಮಾರ್ ದಿಸ್ಸೆನಾಯ್ಕ್ ಅವರು ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದು ಯಾವ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ? ನೋಡ್ರಿ, ಇದಕ್ಕೆ ಸಂಬಂಧ ಇಲ್ಲದ ಕ್ವಶನ್. ಇಂಥ ಕ್ವಶನ್ ಬಂದ್ರೆ ಬಿಟ್ಟು ಬಂದ್ಬಿಡ್ರಿ. ಈ ತರ ಎಸ್ ಆರ್ ನೋ ಟೈಪ್ ಕ್ವಶನ್ ಬಂದ್ರೆ ಬಿಟ್ಟು ಬರ್ತಿದ್ರು ಬರೀರಿ, ಇಲ್ಲಾಂದ್ರೆ ಬಿಟ್ಟು ಬರ್ರಿ, ಏನು ಪ್ರಾಬ್ಲಮ್ ಇಲ್ಲ, ನೆಗೆಟಿವ್ ಹೋಗುತ್ತಿಲ್ಲ ಅಂದ್ರೆ. ಜನತಾ ವಿಮುಕ್ತಿ ಪ್ರಮಾಣ ಈ ಕೆಳಗಿನ ಯಾರನ್ನು ಬಾಂಗ್ಲಾದೇಶ ಈಸಿ ರೀ ರಾಷ್ಟ್ರಪತಿ ಅಂತ ಕೇಳ್ತಾರೆ? ಶೇಖ್ ಮುಜಿಬುರ್ ರೆಹಮಾನ್. ನೋಡಿ ಇಲ್ಲಿ ಮೊಹಮ್ಮದ್ ಯೂನಿಸ್ ರೀಸೆಂಟಾಗಿ ನ್ಯೂಸ್ನಾಗಿತ್ತು. ಬಾಂಗ್ಲಾದೇಶ್ ರೀಸೆಂಟಾಗಿ ಕ್ರೈಸಿಸ್ ಆಯ್ತಲ್ಲ, ಬಾಂಗ್ಲಾದೇಶ್ ಕ್ರೈಸಿಸ್ ದಂಗೆ ಆಯ್ತಲ್ಲ ಬಾಂಗ್ಲಾದೇಶ ಒಳಗಡೆ. ಈಗ ಅದ್ರ ಸಂಬಂಧ ಏನು ಮಾಡಿದಾರೆ ಅಂದ್ರೆ ಮೊಹಮ್ಮದ್ ಯೂನಿಸ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಲ್ಲಿ ಅವ್ರಿಗೆ ಏನು ಮೊಹಮ್ಮದ್ ಯೂನಿಸ್ಗೆ ಏನು ಸಿಕ್ಕಿದೆ ಅಂತಂದ್ರೆ ನೋಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ. ಯಾಕಂದ್ರೆ ಕೋಆಪರೇಟಿವ್ ಬ್ಯಾಂಕಿಂಗ್ ಕ್ಷೇತ್ರ ಒಳಗಡೆ ಅಂದ್ರೆ ಸಣ್ಣ ಮಟ್ಟದ ಸಾಲ ಕೊಡೋದ್ರೊಳಗಡೆ ಬ್ಯಾಂಕರ್ ಅವರು ಅವ್ರಿಗೆ ಏನು ಸಿಕ್ಕಿದೆ ಅಂತಂದ್ರೆ ನೋಬೆಲ್ ಅವಾರ್ಡ್ ಸಿಕ್ಕಿದೆ. ಈಗ ಸದ್ಯ ಬಾಂಗ್ಲಾದೇಶ ಅವರೇ ಇದ್ದಾರೆ. ಯಾರು? ಮೊಹಮ್ಮದ್ ಯೂನಿಸ್. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೋಡ್ರಿ, ನಾನು ಹಿಂದಿನ ವಿಡಿಯೋ ಏನು ಮಾಡಿದ್ದೇನೆ ಅಂತಂದ್ರೆ ಒಂದು ಸ್ವಲ್ಪ ನಾನು ಮೊದಲಿನ ವಿಡಿಯೋ ನೋಡಿದ್ರೆ ಅದ್ರೊಳಗೆ ಯಾವ್ದು ಅವಾರ್ಡ್ ಇಂಪಾರ್ಟೆಂಟು ಯಾವ್ದು ಅವಾರ್ಡ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಾನು ಏನು ಮಾಡಿದ್ದೀನಿ ಕ್ಲಾಸ್ ಮಾಡಿದ್ದೇನೆ ಪ್ರೀವಿಯಸ್. ಅದನ್ನು ಸ್ವಲ್ಪ ನೋಡ್ರಿ. ಸ್ಪೋರ್ಟ್ಸ್ನಾಗ ಯಾವ್ದು ನೋಡಬೇಕು, ಇದ್ರೊಳಗೆ ಯಾವ್ದು ಓದಬೇಕು ಅಂತೆಲ್ಲ ನಾನು ಮಾಡಿದ್ದೇನೆ. ಇಲ್ಲಿ ಯಾವುದಿದೆ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಕಲೆ ಆರ್ಟ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಸಂಬಂಧಿಸಿದ ಕಡೆಯಿಂದ ಯಾವ ಹೇಳಿಕೆಯೋ ತಪ್ಪಾಗಿವೆ? ನೋಡ್ರಿ, ಇದಂತೂ ತಪ್ಪಾಗಿದೆ. ಯಾಕೆ? 1969 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರಥಮ ಬಾರಿಗೆ ಪೃಥ್ವಿರಾಜ್ ಕಪೂರ್. ರಾಂಗ್ ಇದೆ. ಇದನ್ನು ಪಡೆದಿದ್ದು ಯಾರಂತ? ದೇವಿಕಾ ರಾಣಿ. ಈ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು. ಇದು 69ನೇದಲ್ಲ, ಇದು 70ನೇದು. 70 ಇದು ಕರೆಕ್ಟ್. ಕೇವಲ ABC ತಪ್ಪಾಗಿವೆ. ಡಾಕ್ಟರ್ ರಾಜ್ಕುಮಾರ್ 43ನೇ ರಾಷ್ಟ್ರೀಯ ಚಲನಚಿತ್ರ ಕೊಟ್ಟಿದೆ. ರೀಸೆಂಟಾಗಿ ಯಾರು ಕೊಟ್ಟಿದ್ದಾರೆ ಅದನ್ನು ಗೊತ್ತಿರಬೇಕು. ರೀಸೆಂಟಾಗಿ ಯಾರು ಕೊಟ್ಟಿದ್ದಾರೆ? ಮೋಹನ್ ಲಾಲ್ ಮಲಯಾಳಂ ಕರೆಂಟ್ ಅಫೇರ್ಸ್ನಾಗ ಇತ್ತು. ಮಲಯಾಳಂ ಚಿತ್ರನಟ, ಆಕ್ಟರ್. ಈಸ್ ಎ ಯಂಗೆಸ್ಟ್ ಟು ಗೆಟ್ ಅವಾರ್ಡ್. ಅತಿ ಸಣ್ಣ ವಯಸ್ಸಿಗೆ ಈ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ತಾರೆ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, HSRP ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, ಇದು ಕರೆಕ್ಟ್. ಇದು ರೀಸೆಂಟಾಗಿ ಎಲ್ಲ ವೆಹಿಕಲ್ಗೆ ಅದನ್ನು ಕಂಪಲ್ಸರಿ ಮಾಡಿದ್ದಾರೆ. ಒನ್ ನೇಷನ್ ಒನ್ ಇಲೆಕ್ಷನ್ ಸುದ್ದಿಯಲ್ಲಿದೆ. ಇದ್ರ ಮೇಲೆ ಎಸ್ಸೇನು ಬರ್ಬೋದು. ಯಾರು PSI ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ರಿ. ಇದನ್ನು ಮಾಡಿದ್ದಾರೆ ಅಂತಂದ್ರೆ ರಾಮನಾಥ್ ಕೋವಿಂದ್. ನಾ ಯಾವಾಗ ನಿಮ್ಗೆ ನೆನಪಿಟ್ಟು ಅಂತ ಹೇಳಿದ್ದೀನಿ. ಕಮಿಷನ್ಸ್ ಸಪ್ರೇಟ್ ನೋಟ್ಸ್ ಮಾಡ್ರಿ ಅಂತ ಹೇಳಿದೆ ನಾನು. ಕಮಿಷನ್ಸ್, ರಿಪೋರ್ಟ್ಸ್, ಇಂಡೆಕ್ಸಸ್, ರ್ಯಾಂಕ್ಸ್ ಇವನ್ನೆಲ್ಲ ಏನು ಮಾಡ್ಬೇಕಂತಂದ್ರೆ ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡು ಹೋಗ್ಬೇಕು. HDI ಇಂಡಿಯಾ ಎಷ್ಟನೇ ರ್ಯಾಂಕ್ ಇದೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗಡೆ. ವರ್ಲ್ಡ್ ಕರಪ್ಷನ್ ಇಂಡೆಕ್ಸ್ ಒಳಗಡೆ ಇಂಡಿಯಾ ಎಷ್ಟನೇ ರ್ಯಾಂಕ್ ಇದೆ? ಪ್ರಶ್ನೆ ಬಂದೇ ಬರ್ತವೆ. ಓಕೆ, ಇದನ್ನ ನಾನು ಏನು ಮಾಡ್ತೇನೆ ಅಂತಂದರೆ ಮತ್ತೆ ಇದನ್ನು ಸಾಲ್ವ್ ಮಾಡ್ತೇನೆ. ಐ ವಿಲ್ ಸಾಲ್ವ್ ದ ನೆಕ್ಸ್ಟ್ ಪಾರ್ಟ್. ಇದನ್ನು ಡೀಟೇಲಾಗಿ ನಾನು ಸಾಲ್ವ್ ಮಾಡ್ತೇನೆ. ನಿಮ್ಮ ಕೆಲಸ ಏನಂತಂತಂದರೆ ರಿವಿಷನ್ ಮಾಡಿರಿ, ಆದಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ. ಓಕೆ, ನೆಕ್ಸ್ಟ್ ನಾನು ಏನು ಮಾಡ್ತೇನೆ ಅಂತಂದರೆ ಸಾಮಾನ್ಯ ಅಧ್ಯಯನದ ವಿಷಯಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡೇ ಮಾಡ್ತೇನೆ ಅದಕ್ಕೆ ಸಪ್ರೇಟಾಗಿ.
ದೃಷ್ಟಿಕೋನ 1ರಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಈಗ ದೃಷ್ಟಿಕೋನ 8ಕ್ಕೆ ಬಂದಿದೆ ನಾನು. ಓಕೆ, ಕೀಪ್ ವಾಚಿಂಗ್, ಕೀಪ್ ಫಾಲೋಯಿಂಗ್, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.